ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಈಗಾಗಲೇ ಬ್ರಿಡ್ಜ್ ಕೋರ್ಸ್ ಮೂಲಕ ಅನೇಕ ಮಾಹಿತಿಗಳನ್ನು ಪಡೆದುಕೊಂಡ ನಂತರ ಪ್ರಥಮ ಪಿಯುಸಿ ಪಠ್ಯಕ್ರಮಕ್ಕೂ ದ್ವಿತೀಯ ಪಿಯುಸಿ ಪಠ್ಯಕ್ರಮಕ್ಕೂ ಇರುವ ವ್ಯತ್ಯಾಸವನ್ನ ಕಳೆದ ಕ್ಲಾಸ್ನೊಳಗ ತಿಳಿದುಕೊಂಡಿದ್ದೀರಿ. ಈಗ ದ್ವಿತೀಯ ಪಿಯುಸಿ ಸಮಾಜಶಾಸ್ತ್ರ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಮೊದಲನೇ ಅಧ್ಯಾಯವನ್ನ ಇವತ್ತು ಪ್ರಾರಂಭಿಸಲಾಗ್ತದೆ. ಈ ದ್ವಿತೀಯ ಪಿಯುಸಿ ಪಠ್ಯಪುಸ್ತಕದ ಶೀರ್ಷಿಕೆ ಈಗಾಗಲೇ ತಮ್ಮ ಗಮನದಲ್ಲಿದೆ ಎಂದು ಭಾವಿಸುತ್ತೇನೆ. ಭಾರತೀಯ ಸಮಾಜದ ಸಮಾಜಶಾಸ್ತ್ರ. ಈ ಪಠ್ಯ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯವಾಗಿ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ, ಎಮರ್ಜೆನ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂಡ್ ಡೆಮೋಗ್ರಾಫಿ ಅಂತಕ್ಕಂಥ ಅಧ್ಯಾಯವನ್ನ ಇವತ್ತಿನ ದಿನ ಅಧ್ಯಯನ ಮಾಡ್ತೀರಿ. ಇದ್ರೊಳಗ ಅಧ್ಯಯನ ಮಾಡ್ತಕ್ಕಂಥ ವಿಷಯದೊಳಗ ಪಾಯಿಂಟ್ಸ್ಗಳ ಮೂಲಕವಾಗಿ ಗಮನವನ್ನ ಸೆಳೀತಾ ಹೋಗ್ತೀನಿ. ವಿವರವಾಗಿ ಮಾಹಿತಿಯನ್ನ ಇಂದಿನಿಂದ ನೀವು ಈ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪಡೆಯುತ್ತೀರಿ. ಅಧ್ಯಾಯ 1 ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ, ಎಮರ್ಜೆನ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂಡ್ ಡೆಮೋಗ್ರಾಫಿ. ಭಾರತೀಯ ಸಮಾಜದ ನಿರ್ಮಾಣ ಹೇಗಾಯಿತು ಮತ್ತು ಜನಸಂಖ್ಯಾಶಾಸ್ತ್ರದ ಕುರಿತಾಗಿ ಅಧ್ಯಯನವನ್ನ ಮಾಡ್ತೀರಿ. ಈ ಪಠ್ಯ ಪುಸ್ತಕವು 2-3 ಬಾರಿ ಪರಿಷ್ಕೃತಗೊಂಡಿದ್ದು, ಮೊದಲನೇ ಹಳೆ ಪಠ್ಯ ಪುಸ್ತಕ ಇತ್ತಂದ್ರೆ ತಮ್ಮ ಕಡೆ ಅದು ಮೊದಲ ಜನಸಂಖ್ಯಾಶಾಸ್ತ್ರವನ್ನ ಪ್ರಾರಂಭ ಮಾಡ್ಯಾರ. ಆದ್ರೆ ಪರಿಷ್ಕೃತ ಪಠ್ಯ ಪುಸ್ತಕದ ಪ್ರಕಾರ ಮೊದಲು ನಾವು ಭಾರತೀಯ ಸಮಾಜದ ನಿರ್ಮಾಣದ ಕುರಿತಾಗಿ ಮಾಹಿತಿಯನ್ನ ಅಧ್ಯಯನವನ್ನ ಮಾಡ್ತಾ ನಂತರ ಜನಸಂಖ್ಯಾಶಾಸ್ತ್ರಕ್ಕೆ ಹೋಗೋಣ. ಈಗ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ. ಇದ್ರೊಳಗ ಭಾರತೀಯ ಸಮಾಜದ ನಿರ್ಮಾಣ ಹೇಗಾತು, ಭಾರತೀಯ ಸಮಾಜ ನಿರ್ಮಾಣ ಹೇಗಾತು ಅಂತಕ್ಕಂಥ ಪ್ರಶ್ನೆ ಬಂದಾಗ ಕೇವಲ ಒಂದೇ ಒಂದು ಅಂಶದಿಂದ ನಿರ್ಮಾಣ ಆಗಿಲ್ಲ ಅಂತಕ್ಕಂಥದ್ದನ್ನ ವಿದ್ವಾಂಸರುಗಳು ಸಮಾಜಶಾಸ್ತ್ರಜ್ಞರುಗಳು ತಮ್ಮದೇ ಅಧ್ಯಯನದ ಮೂಲಕ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಐತಿಹಾಸಿಕ ಅಂಶಗಳನ್ನ ಗಮನಿಸಿದಾಗ ಭಾರತೀಯ ಸಮಾಜವು ಅನೇಕರ ಕೊಡುಗೆಗಳಿಂದ ಅನೇಕರು ಈ ಭಾರತಕ್ಕೆ ಬೇರೆ ಬೇರೆ ದೇಶಗಳಿಂದ ಆಗಮಿಸಿ ಅವ್ರದೇ ಆದಂತಹ ಸಂಸ್ಕೃತಿ ಸಂಪ್ರದಾಯಗಳು ಭಾರತೀಯ ಜೀವನದೊಳಗ ಹಾಸುಹೊಕ್ಕಾಗಿ ಇಲ್ಲಿನ ಸಮಾಜವು ನಿರ್ಮಾಣವಾಗಿರುವುದನ್ನ ಗಮನಿಸ್ತೇವೆ. ಹಾಗಾದ್ರೆ ಭಾರತೀಯ ಸಮಾಜದ ನಿರ್ಮಾಣದ ಆರಂಭಿಕ ಕುರುಹುಗಳು ಎಲ್ಲಿ ಸಿಗ್ತಾವು ಅಂತ ನೋಡೋಣ. ಭಾರತೀಯ ಸಮಾಜದ ನಿರ್ಮಾಣ, ಭಾರತೀಯ ಸಮಾಜದ ನಿರ್ಮಾಣ. ಹಾ ಏನ್ರಿ ಕಾಣ್ತವ್ದು ಸರ್? ಭಾರತೀಯ ಸಮಾಜದ ನಿರ್ಮಾಣ ಈಗ ಕಾಣಿಸ್ತೈತೆ ನೋಡ್ರಿ, ಕಾಣಿಸ್ತೈತ್ರಿ? ಈಗ ಕಾಣಿಸ್ತೈತೆ ಇಲ್ಲೋ? ಹಾ ಸರ್ ಕಾಣಿಸ್ತೈತಿ. ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಸರ್. ಆಯ್ತು, ಬಂದ್ ಮಾಡ್ರಿ. ಹಾ ಈಗ ನೋಡ್ರಿ ಕಾಣಿಸ್ತದ. ಮೈಕ್ ಆಫ್ ಮಾಡ್ರಿ. ಭಾರತೀಯ ಸಮಾಜದ ನಿರ್ಮಾಣ. ಭಾರತೀಯ ಸಮಾಜದ ನಿರ್ಮಾಣವು ಹೇಗಾಯ್ತು ಅಂತ ಪ್ರಶ್ನೆ ಬಂದಾಗ, ಅಂದ್ರೆ ನಾವಿರುವ ಸಮಾಜ, ಭಾರತದಲ್ಲಿ ವಾಸಿಸ್ತಕ್ಕಂಥ ನಮ್ಮ ಸಮಾಜ ಹೇಗೆ ನಿರ್ಮಾಣ ಆಯ್ತು ಅನ್ನೋ ಅಂಶಗಳನ್ನ ಇಲ್ಲಿ ಅಧ್ಯಯನ ಮಾಡ್ತೀವಿ. ಭಾರತೀಯ ಸಮಾಜದ ನಿರ್ಮಾಣದ ಮೂಲ ಅಂಶಗಳಿಗೆ ಹೋದಾಗ, ಅಂದ್ರೆ ಇದರ ನಿರ್ಮಾಣದ ಅಂಶವನ್ನ ಗಮನಿಸಿದಾಗ ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿದೆ. ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿದೆ. ಪ್ಲೂರಲಿಸ್ಟಿಕ್ ಸೊಸೈಟಿ. ಅದಕ್ಕೆ ನಾವೇನಂತೇವೆ ಅಂದ್ರೆ ಎಮರ್ಜೆನ್ಸ್ ಆಫ್ ಪ್ಲೂರಲಿಸ್ಟಿಕ್ ಸೊಸೈಟಿ. ಪ್ಲೂರಲಿಸ್ಟಿಕ್ ಸೊಸೈಟಿ, ಬಹುವಿಧ ಸಮಾಜದ ನಿರ್ಮಾಣ. ಎಮರ್ಜೆನ್ಸ್ ಆಫ್ ಪ್ಲೂರಲಿಸ್ಟಿಕ್ ಸೊಸೈಟಿ, ಬಹುವಿಧ ಸಮಾಜದ ನಿರ್ಮಾಣ. ಬಹುವಿಧ ಸಮಾಜ ಹೆಂಗಾಯ್ತು ಅನ್ನೋದನ್ನ ಈಗ ಅಧ್ಯಯನ ಮಾಡಬೇಕಾಗಿದೆ. ಭಾರತೀಯ ಸಮಾಜವು ಬಹುವಿಧ ಸಮಾಜ ಅಂದ್ರೆ
ಅಂಶಗಳಿಂದ ಕೂಡಿ ನಿರ್ಮಾಣ ಆಗಿರ್ತಕ್ಕಂಥ ಸಮಾಜ. ಹಾಗಾದ್ರೆ ಅನೇಕ ಅಂಶಗಳು ಯಾವುವು ಅಂತ ಹೋಗೋಕ್ಕಿಂತ ಮುಂಚೆ ಇದರ ಆರಂಭ ಎಲ್ಲಿ ಆಗ್ತದೆ ಅಂತ ನೋಡಿದಾಗ ಹಲವಾರು ವಿದ್ವಾಂಸರು, ಸಮಾಜಶಾಸ್ತ್ರಜ್ಞರು ಹಾಗೂ ಐತಿಹಾಸಿಕ ವಿಷಯಗಳನ್ನು ಗಮನಿಸಿದಾಗ ಭಾರತೀಯ ಸಮಾಜದ ನಿರ್ಮಾಣದ ಆರಂಭಿಕ ಅಂಶಗಳು ಎಲ್ಲಿ ಕಂಡು ಬರ್ತಾವು ಅಂತಂತಂದ್ರೆ ಸಿಂಧೂ ಬಯಲಿನ ನಾಗರಿಕತೆ. ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ನಾಗರಿಕತೆಯು ಸುಮಾರು 5000 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿದೆ. 5000 ವರ್ಷಗಳಷ್ಟು ಹಳೆಯ ಅಥವಾ ಪ್ರಾಚೀನ ಕಾಲದ ಒಂದು ನಾಗರಿಕತೆ. ಅಂದ್ರೆ ಇಂದಿನ ಭಾರತೀಯ ಸಮಾಜದ ನಿರ್ಮಾಣದ ಮೂಲ ಎಲ್ಲಿದೆ ಅಂತಂದ್ರೆ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿದೆ. ಸಿಂಧೂ ಬಯಲಿನ ನಾಗರಿಕತೆಯ ಕಾಲಘಟ್ಟವನ್ನು ಗಮನಿಸಿದಾಗ 5000 ವರ್ಷಗಳಷ್ಟು ಹಳೆಯದಾಗಿದೆ. ಸಿಂಧೂ ಬಯಲಿನ ನಾಗರಿಕತೆ ಅಂದ್ರೆ ಆರಂಭಿಕ ಕುರುಹು ಇಲ್ಲಿ ಸಿಗ್ತದ ಅಂತ ನೋಡಿದಾಗ ಬಹುವಿಧ ಹೇಗಾಗ್ತದ ಅಂತ ಗಮನಿಸೋಣ. ಪ್ಲೂರಲಿಸ್ಟಿಕ್ ಸೊಸೈಟಿ ಅಂತಂದ್ರೆ ಬಹುವಿಧ ಯಾವ್ಯಾವ ರೀತಿಯಲ್ಲಿ ಅಂತಂದ್ರೆ ಇಲ್ಲಿ ಅದು ಪ್ರಾಕೃತಿಕವಾಗಿರಬಹುದು, ಪ್ರಾಕೃತಿಕ ಅಂಶಗಳು, ಅಷ್ಟೇ ಅಲ್ಲ ಸಾಂಸ್ಕೃತಿಕ ಅಂಶಗಳು, ಅಥವಾ ಅದಕ್ಕೆ ನಾನು ಏನಂತೀನಿ ಅಂದ್ರೆ ಸಾಂಸ್ಕೃತಿಕ ಭಿನ್ನತೆ. ಹಾಗಾದ್ರೆ ಪ್ರಾಕೃತಿಕ ಅಂಶಗಳು ಅಥವಾ ನೈಸರ್ಗಿಕ ಅಂಶಗಳನ್ನು ನೋಡಿದಾಗ ಇಲ್ಲಿ ಬೆಟ್ಟ, ಗುಡ್ಡ, ಎತ್ತರ ಪರ್ವತಗಳು, ತಗ್ಗು ಪ್ರದೇಶಗಳು, ಮಳೆ ಬೀಳುವ ಪ್ರದೇಶಗಳು, ಮಳೆಯೇ ಬೀಳದ ಪ್ರದೇಶಗಳು, ಅತಿ ಉಷ್ಣವಿರುವ ಪ್ರದೇಶ ಅಥವಾ ಅತ್ಯಂತ ಹಿಮಾಲಯ ಪ್ರದೇಶದಲ್ಲಿರ್ತಕ್ಕಂಥ ಶೀತ ಪ್ರದೇಶ, ಅಂದ್ರೆ ವಿಭಿನ್ನ ಪ್ರಾಕೃತಿಕ ಅಂಶಗಳನ್ನು ಹೊಂದಿದೆ. ಹೀಗಾಗಿ ಪ್ರಾಕೃತಿಕವಾಗಿ ಬಹುವಿಧ ಎನಿಸಿದೆ. ಇನ್ನು ಸಾಂಸ್ಕೃತಿಕವಾಗಿ ಅಂಶವನ್ನು ಗಮನಿಸಿದಾಗ ವಿವಿಧ ಸಾಂಸ್ಕೃತಿಕ ಸಂಪ್ರದಾಯ ಪರಂಪರೆಗಳನ್ನ ಹೊಂದಿರತಕ್ಕಂಥ ಸಮಾಜವು ಕಂಡು ಬರುತ್ತದೆ. ಸುಮಾರು ಒಂದು 25-30 ಕಿಲೋಮೀಟರ್ ನೀವು ಪ್ರಯಾಣವನ್ನ ಮಾಡಿದ್ರೆ ಅಂತಂದ್ರೆ ಉಡುಗೆ ತೊಡುಗೆ ಅಥವಾ ರಾಜ್ಯದಿಂದ ರಾಜ್ಯಕ್ಕೆ ಜನರನ್ನ ಗಮನಿಸಿದಾಗ ಉಡುಗೆ ತೊಡುಗೆಯಲ್ಲಿ, ಆಹಾರ ವಿಹಾರದಲ್ಲಿ ಅಥವಾ ಮಾತನಾಡುವ ಭಾಷೆಗಳಲ್ಲಿ, ಅವರ ಆಚರಿಸುವ ಸಂಪ್ರದಾಯಗಳಲ್ಲಿ ವಿವಿಧತೆ ಇರುವುದನ್ನು ಕಾಣಬಹುದು. ಅದಕ್ಕೆ ಸಾಂಸ್ಕೃತಿಕವಾಗಿ ಭಿನ್ನತೆ ಇರುವುದನ್ನು ಗಮನಿಸ್ತೇವೆ. ಅಷ್ಟೇ ಅಲ್ಲ, ಭಾಷಾ ವೈವಿಧ್ಯತೆ ಇಲ್ಲಿ ಕಾಣಿಸ್ತದೆ. ಭಾಷಾ ವೈವಿಧ್ಯತೆ, ಭಾಷೆಯಲ್ಲಿ ಅನೇಕ ಭಾಷೆಗಳು ಭಾರತದಲ್ಲಿ ಇರುವಷ್ಟು ಭಾಷೆಗಳು ಬಹುಶಃ ಜಗತ್ತಿನ ಯಾವ ರಾಷ್ಟ್ರದಲ್ಲಿ ಇರ್ಲಿಕ್ಕಿಲ್ಲ. ಅಂದ್ರೆ ಒಂದು ಅಂದಾಜಿನ ಪ್ರಕಾರ, ಅಂದ್ರೆ ಗಿಯರ್ಸನ್ ಅಂತಕ್ಕಂಥ ಭಾಷಾ ತಜ್ಞರ ಒಂದು ಸಮೀಕ್ಷೆಯ ಪ್ರಕಾರ 3000ಕ್ಕೂ ಅಧಿಕದವು. ಆದ್ರೆ ಅಧಿಕೃತವಾದ ಅಂಕಿಅಂಶಗಳನ್ನ 1652 ಭಾಷೆಗಳು ಭಾರತ ಒಂದರಲ್ಲಿ. ಅಂದ್ರೆ ಇದರರ್ಥ ಅನೇಕ ಭಾಷೆಗಳನ್ನು ಹೊಂದಿದೆ ಬಹುವಿಧ ಸಮಾಜ ಆಗಿದೆ. ಇನ್ನು ಅಷ್ಟೇ ಅಲ್ಲ, ಧರ್ಮಗಳ ವಾರು ನೋಡಿದಾಗ ಅನೇಕ ಧರ್ಮಗಳದಾವೆ. ರಿಲಿಜನ್ ಒಂದೇ ಧರ್ಮ ಅಲ್ಲ. ಈ ಜಗತ್ತಿನ ಅಥವಾ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಧರ್ಮಗಳನ್ನು ಗಮನಿಸಿದಾಗ ಪ್ರಮುಖ ಧರ್ಮಗಳೆಲ್ಲವೂ ಭಾರತದಲ್ಲಿಯೇ ಅದ. ಭಾರತದಲ್ಲಿ ಹಿಂದೂಗಳದಾರ, ಕ್ರಿಶ್ಚಿಯನ್ರದಾರ, ಇಸ್ಲಾಮಿಗರದಾರ, ಬೌದ್ಧರದಾರ, ರಾಷ್ಟ್ರೀಯನ್ನದಾರ, ಪಾರ್ಸಿಗಳದಾರ. ಅಂದ್ರೆ ಎಲ್ಲಾ ಪ್ರಪಂಚದ ಎಲ್ಲಾ ಪ್ರಮುಖ ಧರ್ಮಗಳ ಅನುಯಾಯಿಗಳು ಭಾರತದಲ್ಲಿ ಇರುವುದನ್ನು ಗಮನಿಸಿದ್ರೆ ಭಾರತ ಒಂದು ಬಹುವಿಧ ಅಂಶವನ್ನ ನಿರ್ಮಿಸುತ್ತದೆ. ಇಷ್ಟಲ್ಲದೆ ಧರ್ಮ, ಭಾಷೆ, ಅವರ ಆಚಾರ ವಿಚಾರ, ನಡೆ ನುಡಿ ಇವುಗಳೆಲ್ಲವೂ ವಿಭಿನ್ನತೆಯನ್ನ ಕಾಣ್ತೇವೆ. ಅದಕ್ಕಾಗಿಯೇ ಬಹುವಿಧ ಸಮಾಜ ಅಂತ ಕರಿತೇವೆ. ಇನ್ನ ಅಷ್ಟಲ್ಲ, ಈಗಿನ ಕಾಲಘಟ್ಟದಲ್ಲಿಯೂ ಕೂಡ ಅಲೆಮಾರಿ ಜನಾಂಗ ಇರ್ತಕ್ಕಂಥ, ಅಂದ್ರೆ ಈ ಸಮಾಜದ ವಿಕಾಸದಲ್ಲಿ ಮೊದಲು ಅಲೆಮಾರಿ ಇರ್ತಾನೆ ಮಾನವ, ಆಮೇಲೆ ಒಂದೆಡೆ ಕೃಷಿಯನ್ನ ಮಾಡ್ತಾ ನೆಲೆಗೊಳ್ತಾನ, ಆಮೇಲೆ ತನ್ನ ನಾಗರಿಕತೆಯನ್ನ ಬೆಳೆಸ್ಕೊತಾನೆ. ಆದರೆ ಆರಂಭಿಕ ಅವಸ್ಥೆಯಲ್ಲಿ ಅಲೆಮಾರಿ ಜನಾಂಗವು ಪ್ರಸ್ತುತ ಆಧುನಿಕ ಸಮಾಜದಲ್ಲಿಯೂ ಭಾರತೀಯ ಸಮಕಾಲೀನ ಸ್ಥಿತಿಯಲ್ಲಿ ಕಾಣಬಹುದು. ಅಂದ್ರೆ ಅಲೆಮಾರಿಗಳ ಜನಾಂಗವೂ ಇನ್ನೂ ಕಾಣಿಸ್ತಾರ, ಬುಡಕಟ್ಟು ಜನಾಂಗಗಳು ಅದಾರ, ಅವ್ರದೇ ಆದ ಸಂಸ್ಕೃತಿ, ಸಂಪ್ರದಾಯ, ಭಾಷೆ, ಅಂಶಗಳನ್ನು ಹೊಂದಿಕೊಂಡು ಜೀವನವನ್ನು ಮಾಡುತ್ತಿರುವುದನ್ನು ಗಮನಿಸಿದರೆ ಭಾರತವು ಸಮಕಾಲೀನ ಭಾರತದಲ್ಲಿಯೂ ಕೂಡ ವೈವಿಧ್ಯತೆಯನ್ನ, ಬಹುವಿಧತೆಯನ್ನ ಗುರುತಿಸಿಕೊಂಡಿರುವುದನ್ನು ಗಮನಿಸಿದರೆ ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿ ಕಾಣಿಸುತ್ತದೆ. ಅಂದ್ರೆ ಉಡುಗೆ ತೊಡುಗೆ, ಆಹಾರ ವಿಹಾರ, ಸಾಂಸ್ಕೃತಿಕ ಆಚಾರ ವಿಚಾರಗಳು, ಆಚರಿಸುವ ಧರ್ಮಗಳು, ಮಾತನಾಡುವ ಭಾಷೆಗಳು
ಇವೆಲ್ಲಗಳ ದೃಷ್ಟಿಯಿಂದ ಪ್ರಾಕೃತಿಕವಾಗಿ ಗಮನಿಸಿದಾಗ, ಭೌಗೋಳಿಕವಾಗಿ ಗಮನಿಸಿದಾಗ ಎಲ್ಲ ಅಂಶಗಳು ವೈವಿಧ್ಯತೆಯಿಂದ ಕೂಡಿರುವುದರಿಂದ, ಬಹು ವಿಧತೆಯನ್ನು ಹೊಂದಿರುವುದರಿಂದ ಭಾರತೀಯ ಸಮಾಜದ ನಿರ್ಮಾಣದ ಅಂಶಗಳನ್ನ ಗಮನಿಸ್ತಾ ಹೋಗ್ಬೇಕಾದ್ರೆ ಮೊದಲನೇದಾಗಿ ಗಮನಿಸಬೇಕಾದಂಥದ್ದು ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿದೆ. ಅದಕ್ಕಾಗಿ ಇಟ್ ಈಸ್ ಪ್ಲೂರಲಿಸ್ಟಿಕ್ ಸೊಸೈಟಿ. ಇಂಡಿಯನ್ ಸೊಸೈಟಿ ಈಸ್ ಎ ಪ್ಲೂರಲಿಸ್ಟಿಕ್ ಸೊಸೈಟಿ ಅಂತಕ್ಕಂಥ ವಾಕ್ಯವನ್ನ ನೆನಪಿಡಿ. ಅಂದ್ರೆ ಈ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿದೆ. ಈಗ ನಾನು ಇಷ್ಟೆಲ್ಲ ಅಂಶಗಳ ಪರವಾಗಿ ನಿಮಗೆ ಒಂದೇ ಒಂದು ವಾಕ್ಯವನ್ನ ನೆನಪಿಡಲು ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಒಂದೇ ಒಂದು ಪದ ಯಾವುದು ಅಂತ ಕೇಳಿದ್ರೆ ಅದು ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿದೆ. ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿದೆ. ಬಹುವಿಧ ಸಮಾಜವಾಗಿದೆ ಅಂತ ಹೇಗೆ ಹೇಳ್ತೀರಿ ಅಂತಂದ್ರೆ ಭೌಗೋಳಿಕ ಅಂಶಗಳು, ಸಾಂಸ್ಕೃತಿಕ ಭಿನ್ನತೆಗಳು, ಭಾಷೆ, ಧರ್ಮ, ಸಂಪ್ರದಾಯ ಮತ್ತು ಸಮಕಾಲೀನ ಆಧುನಿಕ ಭಾರತೀಯ ಸಮಾಜದಲ್ಲಿ ವಿಕಾಸದ ಅಂಶಗಳ ವಿಭಾಗಗಳನ್ನು ಕೂಡ ಅಲೆಮಾರಿಯಾಗಿರ್ಬೋದು, ಬೇಟೆಗಾರರ ಸ್ಥಿತಿಯಾಗಿರಬಹುದು, ಬುಡಕಟ್ಟು ಜನಾಂಗಗಳ ಸ್ಥಿತಿಗಳಾಗಿರಬಹುದು, ಅತ್ಯಂತ ಮುಂದುವರಿದ ಆಧುನಿಕ ಸಾಮಾಜಿಕ ಜೀವನವನ್ನು ಕಟ್ಟಿಕೊಂಡಂತ ಸಮೂಹವೂ ಆಗಿರಬಹುದು ಪ್ರಸ್ತುತ ದಿನದಲ್ಲಿ ಕಾಣಬಹುದು. ಅಂದ್ರೆ ಇಂತಹ ಒಂದು ಸಮಾಜಕ್ಕೆ ನಾವು ಬಹುವಿಧ ಸಮಾಜ ಎಂದು ಕರೀತೇವೆ. ಅಂದ್ರೆ ಭಾರತೀಯ ಸಮಾಜವು ಒಂದು ತಮ್ಮ ಗಮನದಲ್ಲಿ ಇಟ್ಕೋಬೇಕು, ಭಾರತೀಯ ಸಮಾಜವು ಯಾವುದೇ ಒಂದು ಕೇವಲ ಒಂದೇ ಒಂದು ಅಂಶದಿಂದ ನಿರ್ಮಾಣವಾಗಿರುವುದಲ್ಲ, ಇದು ಬಹುವಿಧತೆಯನ್ನು ಹೊಂದಿರತಕ್ಕಂತ ಬಹುವಿಧ ಸಮಾಜವಾಗಿದೆ ಅಂತ ಒಂದು. ಇದು ಹೇಗೆ ಅಂತಕ್ಕಂಥದ್ದನ್ನ ಈ ಬಹುವಿಧ ಸಮಾಜದ ನಿರ್ಮಾಣದ ಅಂಶಗಳನ್ನ ಈ ಕೆಳಗಿನ ಅಂಶಗಳ ಮೂಲಕ ನೋಡಬಹುದು. ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿದೆ ಎನ್ನುವುದನ್ನು ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿದೆ ಎಂಬುದನ್ನು ಈ ಕೆಳಗಿನ ಅಂಶಗಳಿಂದ ಗುರುತಿಸಬಹುದಾಗಿದೆ. ಅವು ಯಾವ್ಯಾವು? ಒಂದು, ಭಾರತೀಯ ಸಮಾಜವು ಬಹುವಿಧ ಸಮಾಜ ಅಂತ ಹೇಳ್ಬೇಕಾದ್ರೆ ತಾವು ಗಮನದಲ್ಲಿಡಬೇಕು. ಒಂದು ಏನನ್ನ ಅಧ್ಯಯನ ಮಾಡ್ತೀರಿ ಅಂತಂತಂದ್ರೆ ಭಾರತದ ಜನಾಂಗೀಯ ಸಮೂಹಗಳು. ಭಾರತದ ಜನಾಂಗೀಯ ವಿದ್ಯಾರ್ಥಿನಿಯರು ಬರಿತಾ ಹೋಗ್ಬೇಕು. ಭಾರತದ ಜನಾಂಗೀಯ ಸಮೂಹಗಳು. ಎರಡನೇದ ಅಂಶ ಏನು ಅಂತಂದ್ರೆ ಬಹುವಿಧತೆಯನ್ನ ತಿಳಿಸಿಕೊಡುವಾಗ ಇಲ್ಲಿ ಹೇಳ್ತಾ ಹೋಗ್ತಾರೆ ಭಾರತದ ನಾಗರಿಕತೆಯ ಉಗಮ. ಭಾರತದ ನಾಗರಿಕತೆಯ ಉಗಮ. ಇದಾದ ನಂತರ ಆರೀಕರಣ ಪ್ರಕ್ರಿಯೆ ಅಂದ್ರೆ ಆರ್ಯರ ಆಗಮನ. ಆರೀಕರಣ ಪ್ರಕ್ರಿಯೆ ಜೊತೆಗೆ ಆರೀಕರಣ ಪ್ರಕ್ರಿಯೆಗೆ ಇರುವ ತೊಡಕುಗಳು. ಆರ್ಯನೀಕರಣ ಅಥವಾ ಆರ್ಯನೀಕರಣ ಅಂದ್ರೂ ಒಂದೇ, ಆರೀಕರಣ ಅಂದ್ರೂ ಒಂದೇ. ಆರ್ಯನೀಕರಣ ಪ್ರಕ್ರಿಯೆಯ ಅಥವಾ ಪ್ರಕ್ರಿಯೆಗೆ ಇರುವ ತೊಡಕುಗಳು. ಇದಾದ ನಂತರ ನಾಲ್ಕನೇದಾಗಿ ಏನ್ ಮಾಡ್ತೀರಿ ಅಂತಂದ್ರೆ ಹಿಂದೂ ಧಾರ್ಮಿಕ ಹಾಗೂ ತತ್ವಶಾಸ್ತ್ರೀಯ ಅಂಶಗಳು ಅಥವಾ ಅವುಗಳ ಬೆಳವಣಿಗೆ. ಐದನೇದು ಕ್ರೈಸ್ಟ್ ಹಾಗೂ ಇಸ್ಲಾಂ ಧರ್ಮಗಳ ಆಗಮನ. 6 ಯುರೋಪಿಯನ್ನರ ಆಗಮನ. ಇವುಗಳನ್ನ ಗಮನಿಸ್ರಿ. ಭಾರತೀಯ ಸಮಾಜ ಬಹುವಿಧ ಸಮಾಜವಾಗಿದ್ದು ಬಹುವಿಧ ಸಮಾಜದ ನಿರ್ಮಾಣದಲ್ಲಿ ಈ ಅಂಶಗಳು ಪ್ರಮುಖ ಪಾತ್ರವಾಗಿ ವಹಿಸ್ತವೆ. ಪಠ್ಯಪುಸ್ತಕ ರಚನಾ ಸಮಿತಿಯು
ಈ ಅಂಶಗಳ ಮೂಲಕ ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿ ನಿರ್ಮಾಣವಾಗಿದೆ ಎಂದು ಪ್ರೂವ್ ಮಾಡುತ್ತಾರೆ, ಸಾಧಿಸುತ್ತಾರೆ. ಆ ಸಾಧನೆಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೇಕೀಗ. ಅಂದ್ರೆ ಭಾರತೀಯ ಸಮಾಜವು ಬಹುವಿಧ ಸಮಾಜ ಅಂತ ಹೇಳ್ಬೇಕಾದ್ರೆ ಮೊದಲನೇದಾಗಿ ಭಾರತದ ಜನಾಂಗೀಯ ಸಮೂಹಗಳನ್ನ ಅಧ್ಯಯನ ಮಾಡಬೇಕು. ಇದು ಭಾರತೀಯ ಸಮಾಜದ ನಿರ್ಮಾಣದಲ್ಲಿ ಹೇಗೆ ಪಾತ್ರವನ್ನು ವಹಿಸಿದೆ ಎನ್ನುವುದು ತಿಳಿಯುತ್ತದೆ. ಅದಾದ ನಂತರ ಭಾರತದ ಈ ಬಹುವಿಧ ಸಮಾಜದ ನಿರ್ಮಾಣದ ಅಥವಾ ಉಗಮದ ಅಂಶ ಎಲ್ಲೈತಿ ಅನ್ನೋದನ್ನ ನಾಗರಿಕತೆಯ ಉಗಮದೊಳಗೆ ತಿಳ್ಕೊತೀರಿ. ನಂತರ ಭಾರತೀಯ ಸಮಾಜದ ನಿರ್ಮಾಣದಲ್ಲಿ ಆರ್ಯರ ಆಗಮನ ಆಗ್ತದೆ, ಆರ್ಯೀಕರಣ ಪ್ರಕ್ರಿಯೆ ಹೇಗೆ ನಡೀತದೆ, ಅವ್ರು ಎದುರಿಸಿದ ತೊಡಕುಗಳು ಯಾವುವು ಅನ್ನೋದು, ಅವರು ಈ ಭಾರತೀಯ ಸಮಾಜ ನಿರ್ಮಾಣದಲ್ಲಿ ಯಾವ ಪಾತ್ರವನ್ನು ವಹಿಸ್ತಾರೆ ಅಂತಕ್ಕಂಥದ್ದನ್ನ ಇದ್ರೊಳಗ ತಾವು ಕಲಿತೀರಿ. ಅದಾದ ನಂತರ ಹಿಂದೂ ಧಾರ್ಮಿಕ ಹಾಗೂ ತತ್ವಶಾಸ್ತ್ರೀಯ ಬೆಳವಣಿಗೆ ಅಥವಾ ಅಂಶಗಳು, ಬೆಳವಣಿಗೆ ಅಥವಾ ಅಂಶಗಳು ಅಂತ ಕರಿತೀನಿ ನಾನು. ಅಂದ್ರೆ ಭಾರತೀಯ ಸಮಾಜದಲ್ಲಿ ಹಿಂದುತ್ವದ ಆಧಾರದ ಮೇಲೆ ಹಿಂದೂ ಧರ್ಮದ ಪ್ರಧಾನವಾಗಿರಿಸಿಕೊಂಡು ಅದರ ಜೊತೆಗೆ ಧಾರ್ಮಿಕ ಅಂದ್ರೆ ಧರ್ಮದ ಹಿನ್ನೆಲೆ ಅಲ್ಲ, ಅಲ್ಲಿ ಪವಿತ್ರ ವಸ್ತುಗಳಿಗೆ ಸಂಬಂಧಿಸಿದ ಮಾನವನ ಆಚರಣೆ ಮತ್ತು ನಂಬಿಕೆಗಳೇ ಧರ್ಮ. ಅವುಗಳ ಆಧಾರದ ಮೇಲೆ ಭಾರತೀಯ ಸಮಾಜ ಹೆಂಗ್ ನಿರ್ಮಾಣ ಆಗ್ತದೆ ಅನ್ನೋದನ್ನ ಅಧ್ಯಯನ ಮಾಡ್ತೀರಿ. ಅದ್ರ ಜೊತೆಗೆ ತಾತ್ವಿಕ ಅಂಶಗಳು, ಭಾರತೀಯ ಸಮಾಜದಲ್ಲಿ ತಾತ್ವಿಕ ಅಂಶಗಳು ಇವತ್ತಿನ ಮಾನವ ಸಮಾಜದಲ್ಲಿ ಕಂಡು ಬರ್ತಾವೆ. ಅಂತ ತತ್ವಶಾಸ್ತ್ರೀಯ ಅಂಶಗಳು ಹೇಗೆ ಬೆಳವಣಿಗೆ ಆದವು, ಅಂದ್ರೆ ಎಲ್ಲಿಂದ ಬಂದು ಅಂತಕ್ಕಂಥ ಮಾಹಿತಿಯನ್ನ ಇದ್ರೊಳಗೆ ಅಧ್ಯಯನ ಮಾಡ್ತೀರಿ. ಅಂದ್ರೆ ಇದು ಕೂಡ ಭಾರತೀಯ ಸಮಾಜವು ಬಹುವಿಧ ಸಮಾಜದ ನಿರ್ಮಾಣದಲ್ಲಿ ಪ್ರಮುಖ ಅಂಶವಾಗಿ ಕಂಡು ಬರುತ್ತದೆ. ಅದಾದ ನಂತರ ಈ ಭಾರತದಲ್ಲಿ ನಂತರದಲ್ಲಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಬರ್ತಾವ ಭಾರತಕ್ಕೆ. ಅಂದ್ರೆ ಕ್ರೈಸ್ತ ಧರ್ಮವು ಕ್ರಿಸ್ತ ಶಕ 50ರಲ್ಲಿ ಭಾರತಕ್ಕೆ ಬಂದ್ರೆ ಇಸ್ಲಾಂ ಧರ್ಮವು 7ನೇ ಶತಮಾನದಲ್ಲಿ ಭಾರತಕ್ಕೆ ಬರ್ತಾರೆ. ಈ ಭಾರತಕ್ಕೆ ಬಂದ ಮೇಲೆ ಈ ಭಾರತೀಯ ಸಮಾಜದಲ್ಲಿ ಅವರು ಹಾಸುಹೊಕ್ಕಾಗಿ ಹೇಗೆ ಉಳಿದುಕೊಳ್ತಾರ, ನಂತರ ಅವರ ಈ ಭಾರತೀಯ ಸಮಾಜದ ಇಂದಿನ ನಿರ್ಮಾಣದಲ್ಲಿ ಯಾವ ಮಹತ್ವದ ಪಾತ್ರ ವಹಿಸ್ತಾರ, ಅವರು ಎದುರಿಸಿದ ತೊಡಕುಗಳೇನು ಅಥವಾ ಭಾರತೀಯ ಸಮಾಜದ ಪರಿವರ್ತನೆಯಲ್ಲಿ ಅವರ ಪಾತ್ರವೇನು ಅಂತಕ್ಕಂಥ ಮಾಹಿತಿಯನ್ನ ಇದರ ಮೂಲಕ ಪಡ್ಕೊಂಡಾಗ ಭಾರತೀಯ ಸಮಾಜವು ಬಹುವಿಧ ಸಮಾಜ ನಿರ್ಮಾಣ ಆಗುವುದ ಪ್ರಮುಖ ಅಂಶ ಗಮನಿಸಬಹುದು. ಇದಾದ ನಂತರ ಯುರೋಪಿಯನ್ನರ ಆಗಮನ ಆಗ್ತದೆ. ಅಂದ್ರೆ ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಬ್ರಿಟಿಷರು ಇವರೆಲ್ಲರೂ ಬರ್ತಾರ. ಇವರು ಬಂದಿಂದ ಭಾರತೀಯ ಸಮಾಜದ ನಿರ್ಮಾಣದಲ್ಲಿ ಇವರ ಯಾವ ಅಂಶಗಳು ಪ್ರಮುಖ ಪಾತ್ರ ವಹಿಸಿ ಇಂದಿನ ಬಹುವಿಧ ಸಮಾಜಕ್ಕೆ ಹೇಗೆ ಕೊಡುಗೆ ಆಗ್ತದ ಅನ್ನೋದನ್ನ ಗಮನಿಸ್ತೀವಿ. ಅಂದ್ರೆ ಭಾರತೀಯ ಸಮಾಜವು ಬಹುವಿಧ ಪ್ಲೂರಲಿಸ್ಟಿಕ್ ಸೊಸೈಟಿ ಅಂತ ಹೇಳ್ಬೇಕಾದ್ರೆ ಇವುಗಳನ್ನ ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಈ ಸದ್ದ ನಾನು ಮೊಟ್ಟ ಮೊದಲನೇದಾಗಿ ಬಹುವಿಧ ಸಮಾಜ ನಿರ್ಮಾಣದಲ್ಲಿ ಭಾರತದ ಜನಾಂಗೀಯ ಸಮೂಹಗಳು ಯಾವ ಪಾತ್ರವನ್ನು ವಹಿಸ್ತಾವೋ ಅನ್ನೋದನ್ನ ವಿವರಿಸ್ತೀನಿ, ಗಮನಿಸ್ತೀನಿ. ಇವನ್ನ ವಿದ್ಯಾರ್ಥಿಗಳು ಸ್ಕ್ರೀನ್ ಶಾಟ್ ಮಾಡ್ಕೋಬೇಕು, ಇಲ್ಲವೇ ಬರೆದು ಇಟ್ಟುಕೊಂಡಿರ್ಬೇಕು ನೋಟ್ಬುಕ್ ಒಳಗ. ಅಂದ್ರೆ ಭಾರತದ ಜನಾಂಗೀಯ ಸಮೂಹಗಳು, ಭಾರತದ ನಾಗರಿಕತೆಯ ಉಗಮ, ಆರ್ಯನೀಕರಣ ಪ್ರಕ್ರಿಯೆ ಮತ್ತು ಆರ್ಯನೀಕರಣ ಪ್ರಕ್ರಿಯೆ ಇರುವ ತೊಡಕುಗಳು, ಹಿಂದೂ ಧಾರ್ಮಿಕ ಹಾಗೂ ತತ್ವಶಾಸ್ತ್ರೀಯ ಬೆಳವಣಿಗೆ, ಕ್ರೈಸ್ತ ಹಾಗೂ ಇಸ್ಲಾಂ ಧರ್ಮಗಳ ಆಗಮನ, ಯುರೋಪಿಯನ್ನರ ಆಗಮನ. ಇದು ನೆನಪುಳಿತದ ಅಂತ ನಾನು ತಿಳ್ಕೊತೀನಿ. ಈಗ ಮೊದಲನೇ ಅಂಶಕ್ಕೆ ಬರ್ತೀನಿ. ಭಾರತೀಯ ಸಮಾಜ ಬಹುವಿಧ ಸಮಾಜ ನಿರ್ಮಾಣ ಆಗುವುದರಲ್ಲಿ ಜನಾಂಗೀಯ ಕೊಡುಗೆಗಳು ಏನದಾವು ಅಂತ ನೋಡ್ತೀವಿ. ಮೊದಲನೇದಾಗಿ ಭಾರತದ ಜನಾಂಗೀಯ ಅಂಶಗಳು. ಭಾರತದ ಜನಾಂಗೀಯ ಅಂಶಗಳು ಅಂತ ಬಂದಾಗ ಇಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಏನು ಅಂತಂದ್ರೆ ಜನಾಂಗ ಎಂದರೇನು. ಜನಾಂಗ ಇದನ್ನ ಇಂಗ್ಲಿಷ್ ಒಳಗೆ ರೇಸ್ ಅಂತ ಕರೀತಾರೆ. ರೇಸಿಯಲ್ ಗ್ರೂಪ್ಸ್ ಇನ್ ಇಂಡಿಯಾ. ರೇಸಿಯಲ್ ಗ್ರೂಪ್ಸ್ ಇನ್ ಇಂಡಿಯಾ. ಹಾಗಾದ್ರೆ ರೇಸಿಯಲ್ ಗ್ರೂಪ್ಸ್ ಇನ್ ಇಂಡಿಯಾ. ರೇಸಿಯಲ್ ಗ್ರೂಪ್ಸ್ ಇನ್ ಇಂಡಿಯಾ. ಹಾಗಾದ್ರೆ ಜನಾಂಗ ಅಥವಾ ರೇಸ್ ಎಂದರೇನು? RAC ರೇಸ್. ಜನಾಂಗ ಎಂದರೇನು? ಜನಾಂಗ ಅಂದ್ರೆ ವಿದ್ಯಾರ್ಥಿಗಳು ಸುಲಭವಾಗಿ ನೆನಪಿಡಬೇಕು, ಒಂದೇ ರೀತಿಯ ಶಾರೀರಿಕ ಲಕ್ಷಣಗಳನ್ನು ಪಡೆದ ಒಂದು ಸಮೂಹವನ್ನು ಜನಾಂಗ ಎನ್ನುತ್ತಾರೆ. ಇದನ್ನ ನೋಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಜನಾಂಗ ರೇಸ್ ಅಂತ ಕರಿತೀವಿ. ರೇಸ್ ಅಂದ್ರೆ ಹೀಗಂದ್ರೆ ಏನು ಅಂತಂದ್ರೆ ಒಂದೇ ರೀತಿಯ ಅಥವಾ ಒಂದೇ ರೀತಿಯ ಶಾರೀರಿಕ ಗುಣಲಕ್ಷಣಗಳನ್ನು
ಅಥವಾ ಸ್ವಭಾವವನ್ನು ಗುಣಲಕ್ಷಣಗಳನ್ನು ಹೊಂದಿದ ಜನಸಮೂಹ. ಹೊಂದಿದ ಜನಸಮೂಹ ಒಂದೇ ರೀತಿಯ ಶಾರೀರಿಕ ಗುಣಲಕ್ಷಣಗಳನ್ನು ಹೊಂದಿದ ಜನಸಮೂಹವನ್ನು ಏನಂತ ಕರಿತೇವೆ ಅಂತಂದ್ರೆ ರೇಸ್, ಜನಾಂಗ. ಭಾರತದ ಅದರ ನೀವು ಉದಾಹರಣೆಗೆ ಗಮನಿಸ್ಬೇಕು. ಚೀನಾಕ್ ಹೋದ್ರಿ ಅಂತಂದ್ರೆ ಚೀನಾದಲ್ಲಿ ಇರ್ತಕ್ಕಂಥ ಜನರ ಲಕ್ಷಣಗಳು ನಿಮ್ಗೆ ಗೊತ್ತಾಗ್ತವೆ. ಚೀನಾದ ಲಕ್ಷಣಗಳು ಏನದು ಅಂತಂದ್ರೆ ದುಂಡು ಮುಖ ಇರ್ತದ, ಕಣ್ಣುಗಳು ದುಂಡು ಒಳಗೆ ಸೇರಿದಂತೆ ಕಾಣಿಸ್ತಾವು, ಕಣ್ಣಿನ ಹುಬ್ಬಿನ ಕೂದಲುಗಳು ವಿರಳ ಇರ್ತಾವು. ಈ ಲಕ್ಷಣ ಮತ್ತು ಬಣ್ಣ ಹೇಗಿರ್ತದ ಅಂತ ಗಮನಿಸ್ತೀರಿ. ನಂತರ ಎತ್ತರ ಭಾಳ ಇರುವುದಿಲ್ಲ, ಶಾರ್ಟ್ ಇರ್ತಾರ, ಭಾಳ ಇದನ್ನೂ ಅಲ್ಲ, ಭಾಳ ಎತ್ತರನೂ ಇರುವುದಿಲ್ಲ. ಈ ಲಕ್ಷಣ ತಮ್ಮ ಗಮನಕ್ಕೆ ಬರ್ತದೆ. ಅಂದ್ರೆ ಚೀನಾಕ್ ಹೋದ್ರಿ ಅಂದ್ರೆ ಈ ಒಂದೇ ಬಗೆಯ ಲಕ್ಷಣಗಳನ್ನು ಉಳ್ಳವರು, ಶಾರೀರಿಕ ಲಕ್ಷಣಗಳನ್ನು ಹೊಂದಿದವರು ಸಿಕ್ಕರೆ, ಅದೇ ನೀವು ಆಫ್ರಿಕಾಕ್ ಹೋದ್ರಿ ಅಂತಂದ್ರೆ ಅಲ್ಲಿ ಎತ್ತರ ದೇಹ, ಗುಂಗುರು ಕೂದಲು, ಕೋಲು ಮುಖ, ಕಪ್ಪು ವರ್ಣ, ಈ ಲಕ್ಷಣಗಳನ್ನ ಶಾರೀರಿಕ ಲಕ್ಷಣಗಳನ್ನು ಹೊಂದಿದ್ರ ಅವ್ರನ್ನ ನಾವು ನಿಗ್ರಿಟೋ ದಕ್ಷಿಣ ಆಫ್ರಿಕಾದಾಗ ಕಂಡು ಬರ್ತಾರೆ. ಆಫ್ರಿಕಾ ಖಂಡದೊಳಗ, ಆಫ್ರಿಕನ್ ಕಂಟ್ರೀಸ್ ಒಳಗ ಕಂಡು ಬರ್ತಾರೆ. ಆದ್ರೆ ಭಾರತವು ಕೇವಲ ಒಂದೇ ರೀತಿಯ ಜನಾಂಗೀಯ ಸಮೂಹಗಳನ್ನ ಆಗಲ್ಲ, ಅದಕ್ಕೆ ಬಹುವಿಧ ಸಮಾಜ ಆಗ್ತದಿಲ್ಲ. ಅಂದ್ರೆ ಭಾರತದಲ್ಲಿ ವಿವಿಧ ಬಗೆಯ ಜನಾಂಗಗಳು, ಈ ಪ್ರಪಂಚದಲ್ಲಿ ಎಷ್ಟು ಬಗೆಯ ಜನಾಂಗಗಳದಾವು ಅವು ಭಾರತ ಒಂದರಲ್ಲಿಯೇ ಸಿಗ್ತಾವೆ. ಅಂದ್ರೆ ತಪ್ಪೇನದು. ಅದಕ್ಕಾಗಿಯೇ ಈ ಭಾರತದ ಜನಾಂಗೀಯ ಸಮೂಹಗಳು ಎಷ್ಟು ಅದಾವು ಅನ್ನೋದನ್ನ ಕೆಲವರು 4 ಅಂತ ಹೇಳ್ತಾರೆ ವಿದ್ವಾಂಸರು, ಕೆಲವರು ಅಂದ್ರೆ ಈ ಜನಾಂಗೀಯ ಅಂಶವನ್ನ ಅಧ್ಯಯನ ಮಾಡಿದಂತವ್ರು ವಿದ್ವಾಂಸರುಗಳು ಒಬ್ರು 6 ಅಂತ ವರ್ಗೀಕರಣ ಮಾಡ್ತಾರ, ಇನ್ನೊಬ್ರು 8 ಅಂತ ವರ್ಗೀಕರಣ ಮಾಡ್ತಾರೆ. ಆದ್ರೆ ನಮ್ಮ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿದ 6 ಪ್ರಕಾರದ ಜನಾಂಗೀಯ ಸಮೂಹಗಳನ್ನ ತಾವು ಕಾಣುತ್ತೀರಿ. ಹಾಗಾದ್ರೆ ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿದ 6 ಪ್ರಕಾರದ ಜನಾಂಗೀಯ ಸಮೂಹಗಳು ನೋಡೋಣ. ಅಂದ್ರೆ ಭಾರತದಲ್ಲಿ ಕೇವಲ ಒಂದೇ ಒಂದು ಜನಾಂಗೀಯ ಸಮೂಹ ಇಲ್ಲ, 6 ಪ್ರಕಾರದ ಜನಾಂಗೀಯ ಸಮೂಹಗಳು ಅದಾವು ಅಂತಂದ್ರೆ ಬಹುವಿಧ ಸಮಾಜವಲ್ಲದೆ ಮತ್ತೇನಬೇಕು, ಹೌದೇ? ಅದಕ್ಕಾಗಿ ಡಾಕ್ಟರ್ BS ಗುಹಾರ್ ಅವರ ಪ್ರಕಾರ ಅಂದ್ರ ಜನಾಂಗೀಯ ಸಮೂಹಗಳ ವರ್ಗೀಕರಣ, ಜನಾಂಗೀಯ ಸಮೂಹಗಳ ವರ್ಗೀಕರಣ. ಡಾಕ್ಟರ್ BS ಗುಹಾರ್ ಅವರ ಪ್ರಕಾರ, ಡಾಕ್ಟರ್ BS ಗುಹಾ ಅವರು 6 ಪ್ರಕಾರದಲ್ಲಿ ವರ್ಗೀಕರಿಸಿದ್ದಾರೆ, 6 ಪ್ರಕಾರದಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಹಾಗಾದ್ರೆ ಅವು ಯಾವ್ಯಾವು ಅನ್ನೋದನ್ನ ನೋಡೋಣ. ಹಾಗಾಗಿ 6 ಪ್ರಕಾರದ ವರ್ಗೀಕರಣದಲ್ಲಿ ಒಂದನೇದ್ದು ನಿಗ್ರಿಟೋ ಜನಾಂಗ, ನಿಗ್ರಿಟೋ ಜನಾಂಗ ಅಂತ ಮಾಡ್ತಾರೆ. ಎರಡನೇದು ಒಂದು ವರ್ಗೀಕರಣ ಏನ್ ಮಾಡ್ತಾರ ಅಂತಂತಂದ್ರೆ ಅವರು ಪ್ರೋಟೋ ಆಸ್ಟ್ರಲೈಡ್ ಜನಾಂಗ. ಆಮೇಲೆ ಮಂಗೋಲಾಯ್ಡ್ ಜನಾಂಗ, ಮಂಗೋಲಾಯ್ಡ್ ಜನಾಂಗ. ಮೆಡಿಟರೇನಿಯನ್ ಜನಾಂಗ. ಐದನೇದು ಒಂದು ಪಶ್ಚಿಮದ ಬ್ರಾಕಿಸೆಫಲರು ಅಂತ ಕರೀತಾರೆ. ಆರನೇದಾಗಿ ನಾರ್ಡಿಕರು. ಹೀಗೆ ಒಟ್ಟು 6 ಪ್ರಕಾರದ ವರ್ಗೀಕರಣವನ್ನ ಡಾಕ್ಟರ್ BS ಗುಹಾರ್ ಅವರು ಭಾರತದಲ್ಲಿನ ಜನಾಂಗೀಯ ಸಮೂಹವನ್ನ ವರ್ಗೀಕರಿಸುತ್ತಾರೆ. ನಿಗ್ರಿಟೋ ಜನಾಂಗ, ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗ, ಮಂಗೋಲಾಯ್ಡ್ ಜನಾಂಗ, ಮೆಡಿಟರೇನಿಯನ್ ಜನಾಂಗ, ಪಶ್ಚಿಮದ ಬ್ರಾಕಿಸೆಫಲರು, ಕೊನೆಯದಾಗಿ 6ನೇದಾಗಿ ನಾರ್ಡಿಕರು. ಹಾಗಾದ್ರೆ ಈ 6 ಪ್ರಕಾರದ ಜನಾಂಗ, ಈ ಉದಾಹರಣೆಗಾಗಿ ನಿಗ್ರಿಟೋ ಜನಾಂಗ ಅಂತಂದ್ರೆ ಕಪ್ಪು ವರ್ಣಕ್ಕೆ ಸೇರಿದವರು ನಿಗ್ರಿಟೋ ಜನಾಂಗ. ಕಪ್ಪು ವರ್ಣಕ್ಕೆ ಅಂತಂದ್ರೆ ಇದು ಆಫ್ರಿಕಾದಲ್ಲಿ ಇರ್ತಕ್ಕಂಥವ್ರು.
ಆ ಲಕ್ಷಣಗಳನ್ನು ಹೊಂದಿದವರು ಅಂದ್ರೆ ಕಪ್ಪು ವರ್ಣ, ಎತ್ತರ ದೇಹ, ಕೋಲು ಮುಖ, ಗುಂಗರು ಕೂದಲು ಇಂತಹ ಲಕ್ಷಣಗಳನ್ನು ಹೊಂದಿದ್ರೆ ಅವರಿಗೆ ನಿಗ್ರೋ ಜನಾಂಗ ಅಥವಾ ನಿಗ್ರಿಟೋ ಜನಾಂಗ ಅಂತ ಕರೀತಾರೆ. ಇವರು ಆಫ್ರಿಕಾದ ಬೇರೆ ರಾಷ್ಟ್ರಕ್ಕೆ ಹೋದ್ರೆ ಆಫ್ರಿಕಾದಲ್ಲಿ ಕಂಡು ಬರ್ತಾರೆ. ಈ ಲಕ್ಷಣಗಳನ್ನ ಶಾರೀರಿಕ ಲಕ್ಷಣ ಹೊಂದಿದಂತವ್ರು ಭಾರತದಲ್ಲಿ ಎಲ್ಲಿ ಕಂಡು ಬರ್ತಾರೆ ಅನ್ನೋದನ್ನ ನೋಡೋಣ. ನಂತರ ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗ. ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗ ಆಲ್ಮೋಸ್ಟ್ ಅಲ್ಲಿ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಜನಾಂಗ ಇವರು. ಈ ಬುಡಕಟ್ಟು ಜನಾಂಗಗಳು ಎಲ್ಲಿ ಯಾವ ರೀತಿಯ ಲಕ್ಷಣಗಳನ್ನು ಹೊಂದಿದ್ದಾರೆ, ಎಲ್ಲಿನ ಇವರ ಸಂಖ್ಯಾತ್ಮಕವಾಗಿ ಕಾಣಿಸ್ತಾರ ಅನ್ನೋದನ್ನ ನೋಡೋಣ. ನಂತರ ಮಂಗೋಲಾಯ್ಡ್ ಜನಾಂಗ ಅಂತ ಬರ್ತಾರೆ. ಮಂಗೋಲಾಯ್ಡ್ ಅಂತಂದ್ರೆ ಈಗ ಉದಾಹರಣೆಗೆ ಚೀನಿಯರು ಅದಾರಲ್ಲ, ಚೀನಾದ ಜನರ ತರಹ ಶಾರೀರಿಕ ಲಕ್ಷಣಗಳನ್ನು ಹೊಂದಿದಂತವ್ರು ಮಂಗೋಲಾಯ್ಡ್ ಜನಾಂಗ. ಇವರು ಭಾರತದಲ್ಲಿ ಎಲ್ಲಿ ಕಂಡು ಬರ್ತಾರ ಅನ್ನೋದನ್ನ ಗಮನಿಸೋಣ. ಅದೇ ರೀತಿ ಮೆಡಿಟೇರಿಯನ್ ಜನಾಂಗ, ಇನ್ನೊಂದು ಅರ್ಥವಾಗಿ ಇವರಿಗೆ ದ್ರಾವಿಡರು ಅಂತ ಕರಿತೀವಿ. ಅದಾದ ನಂತರ ಪಶ್ಚಿಮದ ಬ್ರಾಕಿಸೆಫಲರು ಅಂತ ಬರ್ತಾರ. ಅಂದ್ರೆ ಈ ಭಾರತದ ಪಶ್ಚಿಮದ ಭಾಗದಲ್ಲಿ ಈ ಒಂದು ಜನಾಂಗ ಶಾರೀರಿಕ ಲಕ್ಷಣ ಉಳ್ಳವರು ಕಂಡು ಬರ್ತಾರ. ನಾವು ಕೊನೆಯದಾಗಿ ಈ ದೇಶದಲ್ಲಿ ಕಂಡು ಬರುವ ಒಂದು ಜನಾಂಗೀಯ ಸಮೂಹ ನಾರ್ಡಿಕರು ಅಂತ ವರ್ಗೀಕರಣ ಮಾಡ್ಯಾರ. ವಿದ್ಯಾರ್ಥಿಗಳು ಸ್ವಲ್ಪ ಇದನ್ನ ನೆನಪಿಟ್ಕೊಳಕ ಪ್ರಯತ್ನ ಮಾಡಬೇಕು. ಹೇಗೆ ನೆನಪಿಡಬೇಕು ಅಂತಂದ್ರೆ ನಿಗ್ರಿಟೋ, ಪ್ರೋಟೋ ಆಸ್ಟ್ರಲಾಯ್ಡ್, ಮಂಗೋಲಾಯ್ಡ್, ಮೆಡಿಟೇರೇನಿಯನ್, ಪಶ್ಚಿಮದ ಬ್ರಾಕಿಸೆಫಲರು, ನಾರ್ಡಿಕರು. ಈಗ ಒಬ್ಬೊಬ್ಬರ ಒಂದೊಂದು ಜನಾಂಗ ಎಲ್ಲೆಲ್ಲಿ ಭಾರತದಲ್ಲಿ ಕಂಡು ಬರ್ತಾರೆ. ಇದು 5 ಅಂಕದೊಳಗ ಪ್ರಶ್ನೆ ಬರ್ತದೆ. ಏನ್ ಪ್ರಶ್ನೆ ಬರ್ತದ ಅಂತಂದ್ರೆ ಭಾರತದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ 15 ವಾಕ್ಯಗಳಲ್ಲಿ ಉತ್ತರವನ್ನ ಬರೀಬೇಕು. ಇದಕ್ಕೆ 5 ಅಂಕಗಳು ಇರ್ತಾವೆ. ಹಾಗಾದ್ರೆ ಈಗ ಈ 6 ಪ್ರಕಾರದ ವರ್ಗೀಕರಣಕ್ಕೆ ನಾವು ಒಂದು ಕನಿಷ್ಠ 3-4 ವಾಕ್ಯಗಳ ವಿವರಣೆಯನ್ನು ಬರೆಯಬೇಕಾದ ಅನಿವಾರ್ಯತೆ ಬರ್ತದೆ. ಅದಕ್ಕಾಗಿ ಈಗ ಒಂದೊಂದಾಗಿ ಹೇಗೆ ಬರೀಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಗಮನಿಸ್ಬೇಕು. ನೋಡೋಣ ಹಾಗಾದ್ರೆ ಏನೇನ್ ಬರ್ತದೆ. ಈ 6 ವರ್ಗೀಕರಣಗಳನ್ನ ಇಲ್ಲಿ ಬರೀ. ಸರ್ ಕ್ವಶನ್ ಏನ್ ಬರುತ್ತೆ ಇನ್ನೊಮ್ಮೆ ಹೇಳ್ರಿ. ಅದನ್ನ ನಾನು ಲಾಸ್ಟಿಗೆ ಕೊಡ್ತೀನಿ. ಮತ್ತೆ ಆ ಪ್ರಶ್ನೆ ಬರೀತೀನಿ. ಇದು ಮುಗಿದ ತಕ್ಷಣ, ಹೇಳಿದ್ದು ಮುಗಿದ ತಕ್ಷಣ ನೀವು ಪ್ರಶ್ನೆ ಕೊಡ್ತೀನಿ. ಈಗ ನಾ ಇಲ್ಲಿ ಬರ್ಸಿದ್ದು ನೀವು ನೋಟ್ ಮಾಡ್ಕೋತ ಹೋಗ್ಬೇಕು. ಆಮೇಲೆ ನೀವು ಅದನ್ನ ಪ್ರಶ್ನೆಯನ್ನ ನಾವು ಪ್ರತ್ಯೇಕವಾಗಿ ಬರ್ಸ್ತೀವಿ. ಆಯ್ತ್ರಿ. ಈಗ ಮೊದಲೇದಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿದ 6 ಪ್ರಕಾರದ ಜನಾಂಗೀಯ ಸಮೂಹಗಳಲ್ಲಿ ಮೊದಲನೇದಾಗಿ ಜನಾಂಗೀಯ ಸಮೂಹ ಯಾವುದು ಅಂತ ಹೇಳಿದೆ? ನಿಗ್ರಿಟೋ ಜನಾಂಗ. ನಿಗ್ರಿಟೋ. ಈ ನಿಗ್ರಿಟೋ ಜನಾಂಗ ಭಾರತದ, ಇದಕ್ಕೊಂದು 4-5 ವಾಕ್ಯಗಳು ನಿಮ್ಗೆ ಬರೆಯಕ ಸಾಮರ್ಥ್ಯ ಬರಬೇಕು. ನಿಗ್ರಿಟೋ ಜನಾಂಗದ ಲಕ್ಷಣಗಳನ್ನು ಉಳ್ಳವರು ಭಾರತದ ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತಾರೆ. ಇಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಅವರ ಶಾರೀರಿಕ ಲಕ್ಷಣಗಳನ್ನ ಕೊಟ್ಟಿಲ್ಲ. ಅಂದ್ರೆ ಅಂತಹ ಲಕ್ಷಣಗಳು ಉಳ್ಳವರು ಎಲ್ಲಿ ಕಂಡು ಬರ್ತಾರ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಯಾರ. ಆದಾಗ್ಯೂ ಸಹಿತ ತಾವು ನೆನಪಿಡ್ರಿ, ನಿಗ್ರಿಟೋ ಜನಾಂಗದ ಲಕ್ಷಣಗಳು ಏನಿರ್ತಾವು ಅಂತಂದ್ರೆ, ನಿಗ್ರಿಟೋ ಜನಾಂಗದ ಲಕ್ಷಣಗಳು ಕಪ್ಪು ವರ್ಣ. ಕಪ್ಪು ವರ್ಣ. ಬಂದ್ ಮಾಡ್ರಿ, ಯಾರು ಅವ್ರ ಮೈಕ್ ಆನ್ ಮಾಡಿದವರು ಮೈಕ್ ಬಂದ್ ಮಾಡ್ರಿ. ಕಪ್ಪು ವರ್ಣ ಇರ್ತದ. ಎತ್ತರ ದೇಹ ಇರ್ತೈತಿ ಇವ್ರದ್ದು. ಎತ್ತರ ದೇಹ, ಕಪ್ಪು ವರ್ಣ, ಎತ್ತರ ಇರ್ತಾರ, ಹೈಟ್ ಇರ್ತಾರ. ನೆಕ್ಸ್ಟ್ ಇವ್ರದ್ದು ಕೋಲು ಮುಖ ಅಂತ ಕರಿತೀವಿ. ಕೋಲು ಮುಖ ಅಂದ್ರೆ ಉದ್ದು ಮುಖ, ಉದ್ದನೆಯ ಮುಖ ಇರ್ತದೆ. ದುಂಡು ಇರೋದು ಬಹಳ ವಿರಾಟ್. ಕೋಲು ಮುಖ. ಗುಂಗುರು ಕೂದಲು. ಗುಂಗುರು ಕೂದಲು ಅಥವಾ ಗುಂಗರು ಕೂದಲು ಅಂದ್ರೆ ತಲೆಯ ಕೂದಲು ಗುಂಗುರು ಇರ್ತಾವ. ಇದು ಮಿನಿಮಮ್ ಶಾರೀರಿಕ ಲಕ್ಷಣ ಹೀಗಿರ್ತಾವ ನಿಗ್ರಿಟೋ. ಕಪ್ಪು ವರ್ಣ, ಎತ್ತರ ದೇಹ, ಕೋಲು ಮುಖ, ಗುಂಗುರು ಕೂದಲು. ಇಂತಹ ಶಾರೀರಿಕ ಲಕ್ಷಣಗಳನ್ನ ಉಳ್ಳುವವರು ಭಾರತದಲ್ಲಿ ಎಲ್ಲಿ ಕಂಡು ಬರ್ತಾರ? ಜಗತ್ತಿನಲ್ಲಿ ನೋಡಿದ್ರೆ ಆಫ್ರಿಕಾದಲ್ಲಿ ಕಂಡು ಬರ್ತಾರ. ಭಾರತದಲ್ಲಿ ಎಲ್ಲಿ ಕಂಡು ಬರ್ತಾರ ಅಂತಂದ್ರೆ ಇಲ್ಲೊಂದು ಭಾರತದ ಈ ಒಂದು ದಕ್ಷಿಣ ಭಾಗದ ಚಿತ್ರಣವನ್ನ ಇಲ್ಲಿ ಕೊಟ್ಟಿನಿ. ಅಂದ್ರೆ ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತಾರೆ. ಅಂದ್ರೆ ನಿಗ್ರಿಟೋ ಲಕ್ಷಣಗಳನ್ನು, ನಿಗ್ರಿಟೋ ಜನಾಂಗದ ಲಕ್ಷಣಗಳನ್ನು ಹೊಂದಿದವರು ಭಾರತದ ದಕ್ಷಿಣ ಭಾಗದಲ್ಲಿ
ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತಾರೆ. ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತಾರೆ. ಇಂತಹ ಲಕ್ಷಣಗಳನ್ನು ಉಳ್ಳಂತಹ ಭಾರತದಲ್ಲಿನ ಜನ ಸಮೂಹಕ್ಕೆ ಏನ್ ಹೆಸರದಾವು ಅಂತಂತಂದ್ರೆ ಇರುಳ, ಇರುಳ, ಪನಿಯನ್, ಇರುಳ, ಪನಿಯನ್, ಕಾಡ, ಕಾಡರು ಅಂತಲೂ ಕರೀತಾರೆ. ಕಾಡ, ಇರುಳ, ಪನಿಯನ್, ಕಾಡಾರ್ ಇವರು ಭಾರತದ ಯಾವ ಭಾಗದಲ್ಲಿ ಕಂಡು ಬರ್ತಾರ ಅಂತಂದ್ರೆ ಈ ಭಾಗದಲ್ಲಿ. ಮತ್ತು ಇಲ್ಲಿ ಅಂಡಮಾನ್ ನಿಕೋಬಾರ್ಗಳು ದ್ವೀಪಗಳು ಬರ್ತಾವು, ಇಲ್ಲಿ ಲಕ್ಷದ್ವೀಪಗಳು ಬರ್ತಾವು. ಅಂಡಮಾನ್ ನಿಕೋಬಾರ್ಗಳಲ್ಲಿ ಇರುಳ, ಪನಿಯನ್, ಕಾಡಾರ್ ದಕ್ಷಿಣ ಭಾರತದ ತಮಿಳುನಾಡು, ಕೇರಳಗಳಲ್ಲಿ ಕಂಡು ಬಂದ್ರೆ ಮಲಬಾರ್ ತೀರ ಪ್ರದೇಶ, ಕೊಂಕಣ ತೀರ ಪ್ರದೇಶ ಅಂತ ಬರ್ತಾವಿಲ್ಲ. ಇತಿಹಾಸದೊಳಗೆ ತಾವು ಗಮನಿಸಿದ್ವಿ. ಅಂದ್ರೆ ಕೊಂಕಣ ತೀರ ಪ್ರದೇಶ, ಮಲಬಾರ್ ತೀರ ಪ್ರದೇಶ, ಹೀಗೆ ಈ ತೀರ ಪ್ರದೇಶದ ಭಾಗದ ಕೇರಳ ಹಾಗೂ ತಮಿಳುನಾಡು, ಸ್ವಲ್ಪ ಕರ್ನಾಟಕ ಭಾಗದಲ್ಲಿ ಇರುಳ, ಪನಿಯನ್, ಕಾಡಾರ್ ಎಂಬ ನಿಗ್ರಿಟೋ ಜನಾಂಗದ ಲಕ್ಷಣಗಳನ್ನುಳ್ಳ ಬುಡಕಟ್ಟುಗಳು ಕಂಡು ಬರುತ್ತಾರೆ. ಇರುಳ, ಪನಿಯನ್, ಕಾಡಾರ್ ಬುಡಕಟ್ಟುಗಳು ಇದು ಎಲ್ಲಿ ಕಂಡು ಬರ್ತಾರ ಅಂತ ಗೊತ್ತಾಯ್ತ್ರಿ? ತಮಿಳುನಾಡು ಹಾಗೂ ಕೇರಳ ಈ ಭಾಗದಲ್ಲಿ. ಇನ್ನ ಅಂಡಮಾನ್ ನಿಕೋಬಾರ್, ಭಾರತದ ದಕ್ಷಿಣ ಭಾಗದ ಅಂಡಮಾನ್ ನಿಕೋಬಾರದಲ್ಲಿ ಕೂಡ ಕಂಡು ಬರ್ತಾರ. ಆ ಬುಡಕಟ್ಟುಗಳ ಜನಾಂಗ ಏನಂತ ಕರಿತೀವಿ ಅಂತಂತಂದ್ರೆ ಓಂಗೆ, ಓಂಗೆ, ಇನ್ನೊಂದು ಜಾರ್ವಾ, ಓಂಗೆ, ಜಾರ್ವಾ ಈ ಎರಡು ಬುಡಕಟ್ಟುಗಳು ನಿಗ್ರಿಟೋ ಲಕ್ಷಣಗಳನ್ನು ಹೊಂದಿದ್ದು ಅವರು ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರುತ್ತಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ, ನಿಕೋಬಾರ್ ದ್ವೀಪಗಳಲ್ಲಿ ಭಾರತದಲ್ಲಿ ಕಂಡು ಬರುತ್ತಾರೆ. ಗಮನಿಸಬೇಕು. ಇದು ಅಲ್ಲದೆ ಇಷ್ಟು ಭಾಗ, ಇದು ಅಲ್ಲದೆ ನಮ್ಮ ಭಾರತದ ಉತ್ತರ ಭಾರತದ ಹಿಮಾಲಯದ ಪ್ರಾಂತ್ಯ ಅಂತ ಬರ್ತದೆ. ಹಿಮಾಲಯದ ಪ್ರಾಂತ್ಯದ ಭಾಗದಲ್ಲಿ ಅಲ್ಲದೆ ಈ ಈಶಾನ್ಯ ರಾಜ್ಯಗಳಲ್ಲಿ ನಾಗಾಲ್ಯಾಂಡ್, ನಾಗಾ ಜನಾಂಗ ಅಂತ ಬರ್ತಾರೆ. ನಾಗಾಲ್ಯಾಂಡ್ ಅಂತ ರಾಜ್ಯದ ಹೆಸರು ಕೇಳಿರ್ತೀರಿ. ಅಲ್ಲಿ ನಾಗಾ ಜನಾಂಗ ಅಂತ ಬರ್ತಾರೆ. ನಾಗಾ ಜನಾಂಗವು ಕಪ್ಪು ವರ್ಣೀಯರಾಗಿದ್ದು ನಿಗ್ರಿಟೋ ಜನಾಂಗದ ಲಕ್ಷಣಗಳನ್ನು ಹೊಂದಿದ್ದಾರೆ. ಅಂದ್ರೆ ಹಿಮಾಲಯದ ತಪ್ಪಲು ಪ್ರದೇಶದ ಅಥವಾ ಅಲ್ಲಿ ರಾಜ್ಮಹಲ್ ಪರ್ವತ ಅಂತ ಕರೀತಾರೆ. ರಾಜ್ಮಹಲ್ ಪರ್ವತ, ರಾಜ್ಮಹಲ್ ಪರ್ವತದಲ್ಲಿ ನಾಗಾ ಜನಾಂಗ ಕಂಡು ಬಂದ್ರೆ, ಅದೇ ರೀತಿ ಈಶಾನ್ಯ ರಾಜ್ಯಗಳಲ್ಲಿ ಕೂಡ ನಾಗಾದ ಜೊತೆಗೆ ಇನ್ನೊಬ್ರು ಬಡಿಗ ಅಂತ ಕರೀತಾರೆ. ಬಡಿಗ ಹಿಮಾಲಯದ ರಾಜ್ಮಹಲ್ ಪರ್ವತ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಈ ಎರಡು ಭಾಗಗಳಲ್ಲಿ ನಾಗಾ ಮತ್ತು ಬಡಿಗ ಅಂತಕ್ಕಂಥವ್ರು ಈ ನಿಗ್ರಿಟೋ ಲಕ್ಷಣಗಳನ್ನು ಹೊಂದಿದವರು ಕಂಡು ಬರುತ್ತಾರೆ. ಈಶಾನ್ಯ ಹಾಗೂ ಹಿಮಾಲಯದ ಪರ್ವತ, ರಾಜ್ಮಹಲ್ ಪರ್ವತಗಳಲ್ಲಿ ನಾಗಾ ಹಾಗೂ ಬಡಿಗ ಅಂತಕ್ಕಂಥ ಜನಾಂಗವು ಸಹಿತ ನಿಗ್ರಿಟೋ ಲಕ್ಷಣಗಳನ್ನ ಹೊಂದಿದೆ. ಇವ್ರು ಎಲ್ಲಿ ಬರ್ತಾರ ಅಂತಂದ್ರೆ ಹಿಮಾಲಯ ಅಂದ್ರೆ ಉತ್ತರ ಭಾಗ, ಉತ್ತರ ಪ್ರಾಂತ್ಯ, ರಾಜ್ಮಹಲ್ ಪರ್ವತ ಆ ಪ್ರದೇಶದಲ್ಲಿ ಇದ್ದಾರೆ. ಬಡಿಗ ಹಾಗೂ ನಾಗಾ ಜನಾಂಗಗಳು ಕೂಡ ನಿಗ್ರಿಟೋ ಜನಾಂಗಕ್ಕೆ ಸೇರಿದ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಇವುದು ಇಷ್ಟು 4 ವಾಕ್ಯಗಳನ್ನು ಬರೆಯೋದಕ್ಕೆ ಸಾಕಾಗುತ್ತದೆ. ಅಂದ್ರೆ ನೀವು ಸಿಂಪಲ್ ಆಗಿ 3-4 ವಾಕ್ಯಗಳಿಗೆ ರೆಡಿ ಮಾಡ್ಕೊಡ್ರಿ. ಏನು ಅಂತಂದ್ರೆ ನಿಗ್ರಿಟೋ ಜನಾಂಗವು ಭಾರತದ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕಂಡು ಬರುತ್ತಾರೆ. ಇರುಳ, ಪನಿಯನ್, ಕಾಡಾರ್ ಇವರು ನಮ್ಮ ಭಾರತದ ದಕ್ಷಿಣದ ರಾಜ್ಯಗಳಾದ ಕೇರಳ ಹಾಗೂ ತಮಿಳುನಾಡು ಹಾಗೂ ದಕ್ಷಿಣದ ತೀರ ಪ್ರದೇಶಗಳಲ್ಲಿ ಈ ಲಕ್ಷಣಗಳನ್ನು ಉಳ್ಳ ಬುಡಕಟ್ಟುಗಳು ಕಂಡು ಬರುತ್ತಾರೆ. ಅದು ಅಲ್ಲದೆ ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳಲ್ಲಿ ಓಂಗೆ ಹಾಗೂ ಜಾರ್ವಾ ಅನ್ನುವ ಬುಡಕಟ್ಟುಗಳು ಸಹಿತ ನಿಗ್ರಿಟೋ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಅದು ಅಲ್ಲದೆ ಹಿಮಾಲಯದ ರಾಜ್ಮಹಲ್ ಪರ್ವತ ಹಾಗೂ ಈಶಾನ್ಯ ರಾಜ್ಯದ ಪ್ರದೇಶಗಳಾದ ನಾಗಾ ಹಾಗೂ ಬಡಿಗ ಅಂತಕ್ಕಂಥ ಬುಡಕಟ್ಟುಗಳು ನಿಗ್ರಿಟೋ ಲಕ್ಷಣಗಳನ್ನು ಹೊಂದಿದವರು ಇರುತ್ತಾರೆ. ಇವರು ಭಾರತದಲ್ಲಿ ಕಂಡು ಬರುವ ಬಗೆಯನ್ನ ತಿಳಿಸಿಕೊಂಡಿರಿ. ಎಷ್ಟು ಮಾಹಿತಿಯನ್ನ ನಿಗ್ರಿಟೋ ಜನಾಂಗಕ್ಕೆ ಸಂಬಂಧಿಸಿದಂತೆ ಗಮನಿಸಬೇಕು. ನಿಗ್ರಿಟೋ ಜನಾಂಗದ ಇಲ್ಲಿ ಗಮನಿಸಬೇಕು, ಕೊಂಕಣ ತೀರ ಪ್ರದೇಶ ಅಂತ ಬರ್ತದೆ.
ಈ ಕೊಂಕಣ ತೀರ ಪ್ರದೇಶ, ಗೋವಾದ ನಂತರ ಮಗ್ಲ ಅದು ಕೊಂಕಣ ತೀರ ಪ್ರದೇಶ. ಕೊಂಕಣ ತೀರ ಪ್ರದೇಶಕ್ಕೆ ಅಲ್ಲಿ ಕೂಡ ಕಪ್ಪು ಜನಾಂಗ ಕಂಡು ಬರ್ತಾರೆ, ನಿಗ್ರಿಟೋ ಜನಾಂಗ. ಅವರನ್ನ ಏನಂತ ಗುರುತಿಸಲಾಗಿದೆ ಅಂತಂದ್ರೆ ಇರಾಕ್ ರಾಷ್ಟ್ರದಿಂದ ಅರಬ್ಬರು ಭಾರತಕ್ಕೆ ನಂತರದಲ್ಲಿ ಆಗಮಿಸಿದ ಜನಾಂಗವಾಗಿದೆ. ಅವರು ಕೂಡ ನಿಗ್ರಿಟೋ ಲಕ್ಷಣವನ್ನ ಹೊಂದಿರುತ್ತಾರೆ. ಇಷ್ಟು ಪಠ್ಯಪುಸ್ತಕದ ಯಥಾವತ್ತಾದ ಮಾಹಿತಿ ಲಭ್ಯವಾಗುತ್ತದೆ. ನೀವು 3-4 ವಾಕ್ಯಗಳನ್ನ ಈ ಅಂಶಗಳ ಆಧಾರದ ಮೇಲೆ ಬರೆಯೋದಕ್ಕೆ ಕಷ್ಟವಾಗುವುದಿಲ್ಲ. ನಿಗ್ರಿಟೋ ಜನಾಂಗ ಆದ್ಮೇಲೆ ಎರಡನೇದ್ದು ಪ್ರೋಟೋ ಆಸ್ಟ್ರೋಲಾಯ್ಡ್. ನಿಗ್ರಿಟೋ ಜನಾಂಗದ ಲಕ್ಷಣಗಳು ಅಥವಾ ನಿಗ್ರಿಟೋ ಜನಾಂಗದ ಜನರು ಎಲ್ಲಿ ಕಂಡು ಬರ್ತಾರ ಅಂತ ಅರ್ಥೈಸಿಕೊಂಡ ಮೇಲೆ ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಪ್ರೋಟೋ ಆಸ್ಟ್ರೋಲಾಯ್ಡ್. ಪ್ರೋಟೋ ಆಸ್ಟ್ರೋಲಾಯ್ಡ್ ಪ್ರೋಟೋ ಆಸ್ಟ್ರೋಲಾಯ್ಡ್ ಜನಾಂಗ ಡಾಕ್ಟರ್ BS ಗುಹಾರ್ ಅವರ ಪ್ರಕಾರ ಎರಡನೇ ಪ್ರಕಾರದ ಜನಾಂಗ ಭಾರತದಲ್ಲಿ ಕಂಡುಬರುವುದು ಪ್ರೋಟೋ ಆಸ್ಟ್ರೋಲಾಯ್ಡ್. ಪ್ರೋಟೋ ಆಸ್ಟ್ರೋಲಾಯ್ಡ್ ಜನಾಂಗವು ಸಂಖ್ಯಾತ್ಮಕವಾಗಿ ಹೆಚ್ಚದಾರೆ, ಸಂಖ್ಯಾತ್ಮಕವಾಗಿ ಹೆಚ್ಚಿರುವರು. ನಂತರ ಇವರು ಬುಡಕಟ್ಟು ವರ್ಗಕ್ಕೆ ಸೇರಿದವರಾಗಿದ್ದು, ಭಾರತದ ಬುಡಕಟ್ಟು ವರ್ಗಕ್ಕೆ ಸೇರಿದವರಾಗಿದ್ದು ಇವರು ಭಾರತದ ಮಧ್ಯ ಭಾರತದಲ್ಲಿ ಕಂಡು ಬರುತ್ತಾರೆ. ಮಧ್ಯ ಭಾರತದ ರಾಜ್ಯಗಳಲ್ಲಿ ಕಂಡು ಬರುತ್ತಾರೆ. ಮಧ್ಯ ಭಾರತ ಅಂದ್ರೆ ಗೊತ್ತಾಗ್ತದೆ. ಇದಾದ ನಂತರ ಇಲ್ಲಿ ಮಧ್ಯ ಭಾರತ ಬರ್ತದೆ. ಈ ಮಧ್ಯ ಭಾರತದ ರಾಜ್ಯಗಳಲ್ಲಿ ಅಂದ್ರೆ ಮಧ್ಯಪ್ರದೇಶ ಆದಿಯಾಗಿ ಇಲ್ಲಿ ಈ ಭಾರತದಲ್ಲಿ ಇಂತಹ ಬುಡಕಟ್ಟುಗಳು ಈ ಲಕ್ಷಣಗಳನ್ನು ಪ್ರೋಟೋ ಆಸ್ಟ್ರೋಲಾಯ್ಡ್ ಜನಾಂಗಕ್ಕೆ ಸೇರಿದ ಲಕ್ಷಣಗಳನ್ನು ಉಳ್ಳವರು ಮಧ್ಯ ಭಾರತದಲ್ಲಿ ಕಂಡು ಬರುತ್ತಾರೆ. ನಂತರ ಇವರ ಇನ್ನೊಂದು ಮುಖ್ಯ ಅಂಶ ಏನಂತಂದ್ರೆ ಇವರು ಭಾರತದ ಆದಿವಾಸಿಗಳಾಗಿದ್ದು ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದು ಈ ಜನಾಂಗವು ಅತಿ ಎತ್ತರನೂ ಇರುವುದಿಲ್ಲ, ವರ್ಣ ಈ ಕಡೆ ಬಹಳ ಕಪ್ಪು ಇರುವುದಿಲ್ಲ, ಬಿಳಿನೂ ಇರುವುದಿಲ್ಲ, ಅಂತಹ ವರ್ಣವನ್ನು ಹೊಂದಿರುತ್ತಾರೆ. ಇವರು ಒಂಥರ ಮಿಶ್ರ ಶಾರೀರಿಕ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಅಂತಹ ಲಕ್ಷಣಗಳನ್ನು ಉಳ್ಳುವರು ಮಧ್ಯ ಭಾರತದ ರಾಜ್ಯಗಳಲ್ಲಿ ಕಂಡು ಬರುತ್ತಾರೆ. ಜೊತೆಗೆ ಪ್ರೋಟೋ ಆಸ್ಟ್ರೋಲಾಯ್ಡ್ ಜನಾಂಗವನ್ನು ನಂತರ ಭಾರತಕ್ಕೆ ಆಗಮಿಸಿದ ಆರ್ಯರು ಇವರನ್ನು ಅವಹೇಳನಕಾರಿ ಪದಗಳಿಂದ ಸಂಬೋಧಿಸುತ್ತಿದ್ದರು. ಪ್ರೋಟೋ ಆಸ್ಟ್ರೋಲಾಯ್ಡ್ ಆರ್ಯರು ಈ ಜನಾಂಗವನ್ನು ಅವಹೇಳನಕಾರಿ ಪದಗಳಿಂದ ಅವಮಾನಿಸುತ್ತಿದ್ದರು. ಆ ಪದಗಳು ಯಾವುವು ಅಂತಂದ್ರ ದಾಸ, ದಸ್ಯು, ನಿಷಾದ. ದಾಸ, ದಸ್ಯು, ನಿಷಾದ ಎಂಬ ಅವಹೇಳನಕಾರಿ ಪದಗಳಿಂದ ಈ ಪ್ರೋಟೋ ಆಸ್ಟ್ರೋಲಾಯ್ಡ್ ಜನಾಂಗವನ್ನ ಅವಮಾನಿಸುತ್ತಿದ್ದರು. ಯಾರು? ಭಾರತಕ್ಕೆ ನಂತರದಲ್ಲಿ ಬಂದ ಆರ್ಯರು ತಾವು ಶ್ರೇಷ್ಠರೆಂದು ಭಾವಿಸಿ ಇಲ್ಲಿನ ಮೂಲ ಜನಾಂಗವನ್ನ ಅವಹೇಳನಕಾರಿ ಪದಗಳಿಂದ ಬಳಸ್ತಿದ್ರು ಅಂತಕ್ಕಂಥದನ್ನ ಗಮನಿಸಬೇಕು. ಅಂದ್ರೆ ಪ್ರೋಟೋ ಆಸ್ಟ್ರೋಲಾಯ್ಡ್ ಜನಾಂಗಕ್ಕೆ ಸಂಬಂಧಿಸಿದಂತೆ ತಾವು ಪಠ್ಯಪುಸ್ತಕದ ಆಧಾರವಾಗಿ ಬರೆಯುವ ಈ 3 ವಾಕ್ಯಗಳಲ್ಲಿ ಇವರು ಸಂಖ್ಯಾತ್ಮಕವಾಗಿ ಉಳಿದೆಲ್ಲಾ ಜನಾಂಗಗಳಿಗಿಂತ ಹೆಚ್ಚಾಗಿರುವರು. ಇವರು ಮಧ್ಯ ಭಾರತದ ರಾಜ್ಯಗಳಲ್ಲಿ ಕಂಡು ಬರುತ್ತಾರೆ. ನಂತರ ಪ್ರೋಟೋ ಆಸ್ಟ್ರೋಲಾಯ್ಡ್ ಶಾರೀರಿಕ ಲಕ್ಷಣಗಳನ್ನು ಹೊಂದಿದಂತ ಈ ಜನಾಂಗವನ್ನು ನಂತರದಲ್ಲಿ ಭಾರತಕ್ಕೆ ಆಗಮಿಸಿದ ಆರ್ಯರು ಈ ಜನಾಂಗವನ್ನು ದಾಸ, ದಸ್ಯು ಹಾಗೂ ನಿಷಾದ್ ಎಂಬ ಅವಹೇಳನಕಾರಿ ಪದಗಳಿಂದ ಸಂಬೋಧಿಸುತ್ತಿದ್ದರು. ಇಷ್ಟು ಮಾಹಿತಿ ಇದರೊಳಗಿರಬೇಕು. ಪ್ರೋಟೋ ಆಸ್ಟ್ರೋಲಾಯ್ಡ್ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ಜನಾಂಗ ಯಾವುದು ಅಂತಂದ್ರೆ ನೆಕ್ಸ್ಟ್ ತಮ್ಮ ಗಮನಕ್ಕೆ ತರ್ತಕ್ಕಂಥ ಒಂದು ಜನಾಂಗ ಮಂಗೋಲಾಯ್ಡ್ ಜನಾಂಗವು ಇವರ ಶಾರೀರಿಕ ಲಕ್ಷಣಗಳನ್ನ ಈಗಾಗಲೇ ತಿಳಿಸಿದ್ದೇನೆ. ಇವರು ಅಷ್ಟೇನು ಎತ್ತರದಲ್ಲಿರುವುದಿಲ್ಲ, ದುಂಡು ಮುಖ ಇರ್ತದೆ. ದುಂಡು ಮುಖ, ಕಣ್ಣುಗಳು ಒಳ ಸೇರಿದಂತೆ ಗುಳೆ ಬಿದ್ದ ಕಣ್ಣುಗಳು. ನಂತರ ಕಣ್ಣಿನ ಮೇಲಿನ ಹುಬ್ಬಿನ ಕೂದಲುಗಳು ಬಹಳ ವಿರಳ, ಇರುವುದೇ ಇಲ್ಲ ಎಂದ್ರೂ ತಪ್ಪಾಗ್ಲಿಕ್ಕಿಲ್ಲ.
ಬಹಳ ವಿರಳ. ನಂತರ ನೀಳ ಕೂದಲು ಇರ್ತಾವು. ನಂತರ ಶಾರೀರಿಕವಾಗಿ ಎತ್ತರ ಇರುವುದಿಲ್ಲ. ಇದು ಮಂಗೋಲಾಯ್ಡ್ ವರ್ಣ, ಬಿಳಿ ವರ್ಣ. ಚೀನಾದವರು ಗಮನಕ್ಕೆ ತಂದುಕೊಳ್ಳಿ, ಅವರು ಮಂಗೋಲಾಯ್ಡ್. ಭಾರತದಲ್ಲಿ ಕೂಡ ಈ ರೀತಿಯ ಶಾರೀರಿಕ ಲಕ್ಷಣಗಳನ್ನು ಉಳ್ಳುವವರು ಭಾರತದಲ್ಲಿ ಕಂಡು ಬರುತ್ತಾರೆ. ಭಾರತದಲ್ಲಿ ಎಲ್ಲಿ ಕಂಡು ಬರ್ತಾರ ಅಂತಂದ್ರೆ ಇವರು ಉತ್ತರ ಭಾಗ, ಭಾರತದ ಈ ರೀತಿಯ ಲಕ್ಷಣಗಳನ್ನು ಉಳ್ಳವರು ಭಾರತದ ಉತ್ತರ ಭಾಗ ಹಾಗೂ ಈಶಾನ್ಯ ರಾಜ್ಯಗಳು, ಭಾರತದ ಈಶಾನ್ಯ ರಾಜ್ಯಗಳು ಅಂದ್ರೆ ಭಾರತದ ನಕ್ಷೆಯೊಳಗೆ. ಇಲ್ಲಿ ಇನ್ನೊಮ್ಮೆ ಬೇಕಾದ್ರೆ ತಮಗ ತೆಗಿತೀನಿ ಸಂಕ್ಷಿಪ್ತವಾಗಿ. ಹೀಗಿದೆ ಭಾರತದ ಅಂತಂದ್ರೆ ಮಂಗೋಲಾಯ್ಡ್ ಜನಾಂಗವು ಕಂಡು ಬರುವುದು ಎಲ್ಲಿ ಅಂತಂದ್ರೆ ಭಾರತದ ಉತ್ತರ ಭಾಗ ಹಾಗೂ ಈಶಾನ್ಯ ರಾಜ್ಯಗಳು. ಭಾರತದ ಉತ್ತರ ಭಾಗ ಹಾಗೂ ಈಶಾನ್ಯ ರಾಜ್ಯಗಳು. ಭಾರತದ ಉತ್ತರದ ಭಾಗ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಮಂಗೋಲಾಯ್ಡ್ ಶಾರೀರಿಕ ಲಕ್ಷಣಗಳನ್ನು ಉಳ್ಳವರು ಕಂಡು ಬರುತ್ತಾರೆ. ಅಂದ್ರೆ ಹಾಗಾದ್ರೆ ಈ ಮಂಗೋಲಾಯ್ಡ್ ಜನಾಂಗ ಈ ಪ್ರಕಾರದೊಳಗ ಮತ್ತೆ ವಿವಿಧ ಪ್ರಕಾರಗಳನ್ನ ಮಾಡ್ತಾರೆ. ಅಂದ್ರೆ ಎರಡು ವಿಧಗಳಲ್ಲಿ ಮಂಗೋಲಾಯ್ಡ್ ಜನಾಂಗವನ್ನ ಎರಡು ಉಪಪಂಗಡಗಳಿವೆ. ಇವರಲ್ಲಿ ಎರಡು ಉಪಪಂಗಡಗಳಿವೆ. ಆ ಉಪಪಂಗಡಗಳು ಯಾವುವು ಅಂತಂದ್ರೆ, ಒಂದು ಉಪಪಂಗಡಗಳಲ್ಲಿ ಒಂದು ಪಾಲಿಯೋ ಮಂಗೋಲಾಯ್ಡ್, ಎರಡು ಟಿಬೇಟೋ ಮಂಗೋಲಾಯ್ಡ್. ಪಾಲಿಯೋ ಮಂಗೋಲಾಯ್ಡ್ ಹೇಳ್ರಿ, ಒಬ್ರು ಮಾತಾಡ್ರಿ. ಪಾಲಿಯೋ ಮಂಗೋಲಾಯ್ಡ್ ಜನಾಂಗವು ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಬರ್ತಾ ಇದಲ್ಲ, ಹಿಮಾಲಯ ಪರ್ವತದ ನಂತರದ ಉತ್ತರ ಭಾರತದಲ್ಲಿ ಪಾಲಿಯೋ ಮಂಗೋಲಾಯ್ಡ್ ಶಾರೀರಿಕ ಲಕ್ಷಣಗಳನ್ನು ಹೊಂದಿದವರು ಸಿಗುತ್ತಾರೆ. ಇಲ್ಲಿ ಎರಡನೇ ಪ್ರಕಾರದ ಟಿಬೇಟಿನ ಸೈಡ್ ಅಂದ್ರೆ ಟಿಬೇಟ್ ಪ್ರದೇಶ. ನೀವು ಮ್ಯಾಪ್ದೊಳಗೆ ಜಾಗ್ರಫಿ ಪ್ರಕಾರ ಮ್ಯಾಪ್ದೊಳಗೆ ನೋಡ್ರಿ, ಟಿಬೇಟಿನ ಆಸುಪಾಸಿನಲ್ಲಿ ಕಂಡು ಬರ್ತಕ್ಕಂಥ ಮಂಗೋಲಾಯ್ಡ್ ಜನಾಂಗವನ್ನು ಟಿಬೇಟೋ ಮಂಗೋಲಾಯ್ಡ್ ಎಂದು ಕರೆಯುತ್ತಾರೆ. ಹೀಗೆ ಎರಡು ಉಪಪಂಗಡಗಳನ್ನು ಹೊಂದಿರತಕ್ಕಂಥ ಮಂಗೋಲಾಯ್ಡ್ ಜನಾಂಗವು ಭಾರತದಲ್ಲಿ ಕಂಡು ಬರುತ್ತಾರೆ. ಇಷ್ಟು ಇದರ ಸಂಕ್ಷಿಪ್ತ ಮಾಹಿತಿ ತಮಗೆ ಗೊತ್ತಿರಬೇಕು. ವೆರಿ ಸಿಂಪಲ್. ಮಂಗೋಲಾಯ್ಡ್ ಜನಾಂಗವು ದುಂಡು ಮುಖ, ಬಿಳಿ ವರ್ಣ, ಗುಳೆ ಬಿದ್ದ ಕಣ್ಣುಗಳು, ಕಣ್ಣಿನ ಹುಬ್ಬಿನ ಕೂದಲುಗಳು ವಿರಳವಾಗಿರುತ್ತವೆ, ನೀಳ ಕೂದಲು ತಲೆಗೂದಲು ನೀಳವಾಗಿರುತ್ತದೆ, ಗಿಡ್ಡ ಶರೀರವನ್ನು ಹೊಂದಿರುತ್ತಾರೆ. ಇಂತಹ ಲಕ್ಷಣಗಳನ್ನು ಹೊಂದಿದ ಮಂಗೋಲಾಯ್ಡ್ ಜನಾಂಗವು ಭಾರತದ ಉತ್ತರ ಭಾಗ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರುತ್ತಾರೆ. ಇವರಲ್ಲಿ ಎರಡು ಪಂಗಡಗಳಿವೆ. ಆ ಪಂಗಡಗಳು ಒಂದು ಪಾಲಿಯೋ ಮಂಗೋಲಾಯ್ಡ್, ಇನ್ನೊಂದು ಟಿಬೇಟೋ ಮಂಗೋಲಾಯ್ಡ್ ಅಂತ ಕರೀತಾರೆ. ಈ ಎರಡು ಪ್ರಕಾರದ ಮಂಗೋಲಾಯ್ಡ್ ಜನಾಂಗವನ್ನ ವರ್ಗೀಕರಿಸಲಾಗಿದೆ. ಇಷ್ಟು ಮಾಹಿತಿ ಇರಬೇಕು. ಇದಾದ ನಂತರ ಮಂಗೋಲಾಯ್ಡ್ ಜನಾಂಗ ಆದ್ಮೇಲೆ ಮೆಡಿಟೇರಿಯನ್ ಜನಾಂಗದ ಬಗ್ಗೆ ನೋಡೋಣ. ಮೆಡಿಟೇರಿಯನ್ ಜನಾಂಗ ನಾಲ್ಕು ಮೆಡಿಟೇರಿಯನ್ ಜನಾಂಗ. ಮೆಡಿಟೇರಿಯನ್ ಜನಾಂಗವು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಇವರು ದ್ರಾವಿಡರು ಅಂತ ಕರೀತಾರೆ. ದ್ರಾವಿಡರು ಎಲ್ಲಿ ಕಂಡು ಬರ್ತಾರಂದ್ರೆ ಭಾರತದ ದಕ್ಷಿಣ ಭಾಗದಲ್ಲಿ ಇವರು ಕಂಡು ಬರುತ್ತಾರೆ. ಮೆಡಿಟೇರಿಯನ್ ಜನಾಂಗವು ಭಾರತದ ದಕ್ಷಿಣದ ರಾಜ್ಯಗಳಲ್ಲಿ ದ್ರಾವಿಡರು ಅಂತ ಕರೆಯುವ ಇವರನ್ನು ಭಾರತದ ದಕ್ಷಿಣ ರಾಜ್ಯಗಳಲ್ಲಿ, ಇಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಎಲ್ಲಿ ಹೆಚ್ಚು ಕಂಡು ಬರ್ತಾರಂತಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ತಮಿಳುನಾಡಿನ ಸ್ವಲ್ಪ ಭಾಗ ಅಂದ್ರೆ ತಮಿಳುನಾಡಿನ ಉತ್ತರದ ಭಾಗ, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಸ್ವಲ್ಪ ಭಾಗ, ಕೇರಳದ ಸ್ವಲ್ಪ ಅಲ್ಲಲ್ಲಿ ಕಂಡು ಬರ್ತಾರೆ. ಈ ಮೆಡಿಟೇರಿಯನ್ ಜನಾಂಗವನ್ನ ಮುಖ್ಯವಾಗಿ ದ್ರಾವಿಡರು ಅಂತ ಕರೀತಾರೆ. ಪಠ್ಯ ಪುಸ್ತಕದಲ್ಲಿ ಒಂದೇ ವಾಕ್ಯದಲ್ಲಿ ತಿಳಿಸಾರ. ದ್ರಾವಿಡ ಸಂಸ್ಕೃತಿಯನ್ನು ಬೆಳೆಸಿದಂತಹ
ಸಮೂಹವನ್ನ ಮೆಡಿಟೇರಿಯನ್ ಸಮೂಹವಾಗಿ ಗುರುತಿಸಲಾಗಿದೆ. ಅಂದ್ರೆ ನೀವು ಅಲ್ಲೇ ಒಂದು ಶಬ್ದ ಇದ್ರೂ ಕೂಡ ನೀವು 2-3 ವಾಕ್ಯಗಳನ್ನ ಮಾಡ್ಕೋಬಹುದು. ಮೆಡಿಟೇರಿಯನ್ ಜನಾಂಗವು ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿದ ಪ್ರಕಾರಗಳಲ್ಲಿ ಒಂದಾಗಿದ್ದು, ಇವರು ಭಾರತದ ದಕ್ಷಿಣದ ಭಾಗದಲ್ಲಿ ಕಂಡುಬರುತ್ತಾರೆ. ಇವರನ್ನು ದ್ರಾವಿಡರು ಅಂತ ಕರೀತಾರೆ. ದ್ರಾವಿಡರು ತಮ್ಮದೇ ಆದ ಸಾಂಸ್ಕೃತಿಕ ಅಂಶಗಳನ್ನು ಭಾರತದಲ್ಲಿ ಈ ಜನಾಂಗವು ಕೊಡುಗೆಯಾಗಿ ನೀಡಿದೆ ಅಂತಕ್ಕಂಥ ಪದವನ್ನು ಬಳಸಿದ್ರೆ ಸಾಕು. ಮೆಡಿಟೇರಿಯನ್ ಜನಾಂಗದ ವಿವರಣೆ ಇಷ್ಟೇ. ಇದಾದ ನಂತರ ಒಂದು ಜನಾಂಗ ಬರುವುದು ಯಾವುದು ಅಂತಂದ್ರೆ ಪಶ್ಚಿಮದ ಬ್ರಾಕಿಸೆಫಲರ್. ಪಶ್ಚಿಮದ ಬ್ರಾಕಿಸೆಫಲರ್. ಪಶ್ಚಿಮದ ಬ್ರಾಕಿಸೆಫಲರು. ಪಶ್ಚಿಮದ ಅಂದ್ರೆ ಪಶ್ಚಿಮದ ಭಾರತದ ಪಶ್ಚಿಮ. ಭಾರತದ ಪಶ್ಚಿಮ ಭಾಗ ಅಂದ್ರೆ ಇದು. ಈ ಕಡೆ ಪೂರ್ವ, ಇದು ಉತ್ತರ, ದಕ್ಷಿಣ, ಪಶ್ಚಿಮ, ಇದು ಪೂರ್ವ. ಈ ಪಶ್ಚಿಮದ ರಾಜ್ಯಗಳಲ್ಲಿ ಗುಜರಾತ್, ರಾಜಸ್ಥಾನ ಈ ಭಾಗಗಳಲ್ಲಿ ಕಂಡು ಬರ್ತಾರೆ ಇವರು ಪಶ್ಚಿಮದ ಬ್ರಾಕಿಸೆಫಲರು. ಈ ಪಶ್ಚಿಮ ಮೆಡಿಟೇರಿಯನ್ ಜನಾಂಗದಲ್ಲಿ ಹಾಗೂ ಪಶ್ಚಿಮದ ಬ್ರಾಕಿಸೆಫಲರು, ಪಶ್ಚಿಮದ ಬ್ರಾಕಿಸೆಫಲರು ಸಂಖ್ಯಾತ್ಮಕವಾಗಿ ಸ್ವಲ್ಪ ಕಡಿಮೆ ಇದ್ರೂ ಸಹಿತ ಇವರು ಭಾರತೀಯ ಸಮಾಜದ ನಿರ್ಮಾಣದಲ್ಲಿ ಈ ಜನಾಂಗದ ಕೊಡುಗೆ ಬಹಳ ಇದೆ ಅಂತಕ್ಕಂಥದನ್ನ ಗಮನಿಸಬೇಕು. ಈ ಪಶ್ಚಿಮದ ಬ್ರಾಕಿಸೆಫಲರು ಪಶ್ಚಿಮ ಭಾರತದಲ್ಲಿ ಕಂಡು ಬರುತ್ತದೆ. ಪಶ್ಚಿಮದ ರಾಜ್ಯಗಳಾದ ಗುಜರಾತ್, ರಾಜಸ್ಥಾನ, ಸ್ವಲ್ಪ ಭಾಗ ಮಧ್ಯಪ್ರದೇಶದ ಪಶ್ಚಿಮದ ಭಾಗದ ರಾಜ್ಯಗಳಲ್ಲಿ ಈ ಶಾರೀರಿಕ ಲಕ್ಷಣಗಳನ್ನು ಉಳ್ಳವರು ಕಂಡು ಬರುತ್ತಾರೆ. ಇವರು ಬಿಳಿ ವರ್ಣದವರು ಇರ್ತಾರ, ಇರ್ತಾರ, ಎತ್ತರ ದೇಹ, ಎತ್ತರವಾಗಿರ್ತಾರ. ನಂತರ ಮುಖನೂ ಕೂಡ ಕೋಲು ಮುಖವನ್ನ ಹೊಂದಿರ್ತಾರ ಅಂತಕ್ಕಂಥ ಲಕ್ಷಣಗಳನ್ನ ಕಾಣ್ತೀವಿ. ನಂತರ ಮುಖ್ಯವಾಗಿ ಇವರಲ್ಲಿ 3 ಉಪಪಂಗಡಗಳಿವೆ. 3 ಉಪಪಂಗಡಗಳು. ಈ 3 ಉಪಪಂಗಡಗಳು ಯಾವ್ಯಾವು ಅಂತ ಕೇಳಿದ್ರೆ ಅಲ್ಪೈನ್ಸ್ ಅಂತ ಕರೀತಾರ. ದಿನಾರಿಕ್, ಅಲ್ಪೆನಾಯ್ಡ್ ಹಾಗೂ ಅಲ್ಪೈನ್, ಅರ್ಮೆನಾಯ್ಡ್ ಅಂತಲೂ ಕರೀತಾರೆ. ಅಲ್ಪೈನ್ಗಳು, ಅರ್ಮೆನಾಯ್ಡ್, ದಿನಾರಿಕ್ ಹೀಗೆ 3 ಉಪಪಂಗಡಗಳನ್ನ ಮಾಡ್ತಾರೆ. ಅಲ್ಪೈನ್ಗಳು, ಅರ್ಮೆನಾಯ್ಡ್, ದಿನಾರಿಕ್ ಹೀಗೆ 3 ಪಂಗಡಗಳನ್ನ ಮಾಡ್ತಾರೆ. ಇದು ಉಪಪಂಗಡಗಳಾದವು. ಪಶ್ಚಿಮದ ಬ್ರಾಕಿಸೆಫಲರಲ್ಲಿ ಈಗ ಅರ್ಮೆನಾಯ್ಡ್ ಜನಾಂಗಕ್ಕೆ ಸೇರಿದ ಪಾರ್ಸಿ ಜನಾಂಗ. ಪಾರ್ಸಿ ಅಂತ ನೀವು ಕೇಳಿರ್ಬೇಕು. ಪಾರ್ಸಿ ಜನಾಂಗ ಬಹಳ ವಿರಳ, ಬಹಳ ಕಡಿಮೆ ಸಂಖ್ಯಾತ್ಮಕ ಅದಾರ. ಅರ್ಮೆನಾಯ್ಡ್ ಜನಾಂಗಕ್ಕೆ ಸೇರಿದವರು ಪಶ್ಚಿಮದ ಬ್ರಾಕಿಸೆಫಲರು. ಇವರು ಭಾರತದ ಕೈಗಾರಿಕಾ ಅಥವಾ ಉದ್ದಿಮೆಯನ್ನ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಈಗ ಉದಾಹರಣೆಗೆ ಟಾಟಾ ಬಿರ್ಲಾ ಹೆಸರು ಕೇಳಿರ್ತೀರಿ. ಟಾಟಾ ಬಿರ್ಲಾ ಇವರ ಹೆಸರು ಪಾರ್ಸಿ ಜನಾಂಗಕ್ಕೆ ಸೇರಿದವರು. ಭಾರತದ ಕೈಗಾರಿಕೆ ಅಥವಾ ಉದ್ಯಮ ಬೆಳವಣಿಗೆಯಲ್ಲಿ ಆರ್ಥಿಕ ಸ್ಥಿತಿಯನ್ನ ಹೆಚ್ಚಿಸುವಲ್ಲಿ ಇವರ ಪಾತ್ರ ಬಹಳ ಇದೆ ಎನ್ನುವುದನ್ನ ಕಡೆಗಣಿಸುವಂತಿಲ್ಲ. ಹೀಗೆ ಉಪಪಂಗಡಗಳ ಅಲ್ಪೈನ್, ಅರ್ಮೆನಾಯ್ಡ್, ದಿನಾರಿಕ್ ಹಾಗೂ ಪಾರ್ಸಿ ಜನಾಂಗವೆಂದು ಪರಿಗಣಿಸಲಾಗಿದೆ. ಇವರು ಭಾರತದ ಪಶ್ಚಿಮದ ಭಾಗಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾರೆ. ಇಷ್ಟು ಈ ಮಾಹಿತಿ ಇರಬೇಕು. ಇದಾದ ನಂತರ ಕೊನೆಯದಾಗಿ ಬರ್ತಕ್ಕಂಥವರು ನಾರ್ಡಿಕರು ಭಾರತಕ್ಕೆ ಕೊನೆಯವರಾಗಿ ಆಗಮಿಸುತ್ತಾರೆ. ವೆರಿ ಇಂಪಾರ್ಟೆಂಟ್. ಪದೇ ಪದೇ ಈ ಪ್ರಶ್ನೆಯನ್ನ ವಾರ್ಷಿಕ ಪರೀಕ್ಷೆಯ ಸಮೇತವಾಗಿ ಕೇಳ್ತಿರ್ತಾರೆ. ಏನಂತಂದ್ರೆ ಭಾರತಕ್ಕೆ ಆಗಮಿಸಿದ ಕೊನೆಯ ಜನಾಂಗ ಯಾವುದು? ನಾರ್ಡಿಕರು. ಭಾರತಕ್ಕೆ ಆಗಮಿಸಿದ ಕೊನೆಯ ಜನಾಂಗ. ಭಾರತಕ್ಕೆ ಆಗಮಿಸಿದ ಕೊನೆಯ ಜನಾಂಗ. ಭಾರತಕ್ಕೆ ಆಗಮಿಸಿದ ಕೊನೆಯ ಜನಾಂಗ. ಅಷ್ಟೇ ಅಲ್ಲ, ಇವರು ನಾರ್ಡಿಕರು ತಮ್ಮದೇ ಆದಂತಹ ಸಂಸ್ಕೃತಿಯನ್ನ ಭಾರತದಲ್ಲಿ ನಿರ್ಮಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಇವರು ಕೂಡ ನಾರ್ಡಿಕರು ಆಲ್ಮೋಸ್ಟ್ ಆಲ್ ಕಪ್ಪು ವರ್ಣ, ಪೂರ್ತಿ ನಿಗ್ರಿಟೋ ಟೈಪ್ ಕಪ್ಪು ಇರೋದಿಲ್ಲ, ಸ್ವಲ್ಪ ಕಪ್ಪು ಇರ್ತಾರ. ಇವರು ಎತ್ತರ ದೇಹ, ಮೀಡಿಯಂನು ಇರ್ಬೋದು. ಇಂತಹ ಲಕ್ಷಣಗಳನ್ನ ಉಳ್ಳಂತ ನಾರ್ಡಿಕರು ಭಾರತಕ್ಕೆ ಕೊನೆಯವರಾಗಿ ಆಗಮಿಸ್ತಾರೆ. ಆದ್ರೆ ಅಷ್ಟರೊಳಗಾಗಲೇ ಸಿಂಧೂ ಬಯಲಿನ ನಾಗರಿಕತೆಯ ಜನರು ಭಾರತದ ಒಂದು ಸಮಾಜದ ನಿರ್ಮಾಣದ ನಾಗರಿಕತೆಯ ಹಂತ ತಲುಪಿಟ್ಟಿರ್ತಾರೆ. ನಂತರ ಅವರಾದ ನಂತರ ಇವರು ಕೊನೆಯದಾಗಿ ಆಗಮಿಸಿದ ಇವರು ಅಂದ್ರೆ ನಾರ್ಡಿಕರು ಭಾರತೀಯ ಸಂಸ್ಕೃತಿ ಹಾಗೂ ಸಂಪ್ರದಾಯ ಹಾಗೂ ಭಾರತೀಯ ಸಮಾಜದ ನಿರ್ಮಾಣದಲ್ಲಿ
ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸಿರುವುದನ್ನ ಅಲ್ಲಗಳೆಯುವಂತಿಲ್ಲ. ಇಷ್ಟು ಮಾಹಿತಿಯನ್ನ ಬರಿಬೇಕು. ಇಷ್ಟಾದ್ರೆ ಇದು ಇಲ್ಲಿಗೆ ಜನಾಂಗೀಯ ಸಮೂಹಗಳ ಮಾಹಿತಿ ತಮಗೆ ದೊರೆಯಿತು ಎಂದು ಭಾವಿಸುತ್ತೇನೆ. ಇಲ್ಲಿ ಪ್ರಶ್ನೆಗಳು ಏನು ಬರ್ತಾವು ಅಂತಂದ್ರೆ, ಪ್ರಶ್ನೆಗಳು ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನ ಬರ್ಕೋಬೇಕು, ನಂತರ ಉತ್ತರ ಬರೆದು ಹಾಕಬೇಕು. ಆ ಟೀಚ್ಮೆಂಟ್ ಆ್ಯಪ್ದೊಳಗ ತಾವು ಇದಕ್ಕೆ ಉತ್ತರವನ್ನ ಬರೆದು ಹಾಕಿ ನಾನು ಅದರಲ್ಲಿ ಚೆಕ್ ಮಾಡಕ್ ಅವಕಾಶ ಇದೆ. ಪ್ರಶ್ನೆ ಇಷ್ಟು ಹೇಳಿದ್ರೊಳಗ ತಮ್ಮ ಗಮನಕ್ಕೆ ತರುವುದು ಏನು ಅಂತಂದ್ರೆ, ಒಂದನೇದಾಗಿ 5 ಅಂಕದ ಪ್ರಶ್ನೆ ಬರ್ತದೆ. ಏನು ಅಂತಂದ್ರೆ, ಭಾರತದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. ಅಂಕ 5. ಇನ್ನು ಒಮ್ಮೆ ಹೀಗೂ ಮಾಡ್ತಾರೆ, ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿದ ಭಾರತದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿದ ಭಾರತದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ, ಅಥವಾ ಒಮ್ಮೊಮ್ಮೆ ಭಾರತದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ರೇಸಿಯಲ್ ಗ್ರೂಪ್ಸ್ ಆಫ್ ಇಂಡಿಯಾ. ಹೀಗೆ ಪ್ರಶ್ನೆ ಬರ್ತದೆ. 5 ಅಂಕ 15 ವಾಕ್ಯಗಳಲ್ಲಿ, 15 ಸಾಲುಗಳಲ್ಲ, ನಮ್ಮ ಸಮಾಜಶಾಸ್ತ್ರದಲ್ಲಿ ವಾಕ್ಯಗಳಲ್ಲಿ ನಿರೀಕ್ಷೆ ಮಾಡ್ತೇವೆ. 15 ವಾಕ್ಯಗಳಿಗೆ ಮೀರದಂತೆ, 15 ಅಂದ್ರೆ 15 ಕರೆಕ್ಟ್ ಅಂತಲ್ಲ, 16, 17 ಆಗ್ಬೋದು, 20 ಮೀರಬಾರದು. ನಂತರ 10, 12 ವಾಕ್ಯಗಳನ್ನು ಆಗಬಾರದು. ಇಷ್ಟು ಗಮನದಲ್ಲಿಟ್ಟುಕೊಂಡು ತಾವು ಈ ಉತ್ತರವನ್ನ ಬರೆಯಿರಿ. ಇದ್ರೊಳಗ ಹೇಳಿದೆ ನಾನು, ವೆರಿ ಸಿಂಪಲ್. ಮೊದಲ ವಾಕ್ಯವನ್ನ ಹೀಗೆ ಬಳಸಬೇಕು. ನಾನು ಇನ್ನೊಂದ್ಸರಿ ಹೇಳ್ತೀನಿ, ಗಮನದಲ್ಲಿಡಿ. ಬಹಳ ಸುಲಭವಾಗಿ ಹೇಳ್ತೀನಿ. 15ರಿಂದ 20 ವಾಕ್ಯಗಳಲ್ಲಿ ಹೇಳ್ತೀನಿ. ಏನೇನು ಅಂತ ಹೇಳ್ತೀನಿ, ನೆನಪಿಡ್ರಿ. ಮೊದಲು ಹೀಗೆ ಬರಿಬೇಕು. ಈ ಪ್ರಶ್ನೆಯನ್ನ ನೋಡಿದ ತಕ್ಷಣ ಈ ಪ್ರಶ್ನೆ ಸಂಖ್ಯೆಯನ್ನು ಹಾಕ್ತೀರಿ. ಹಾಕಿದ ಮೇಲೆ, ಭಾರತವು ಬಹುವಿಧ ಸಮಾಜವಾಗಿದೆ, ಅಂತೆಯೇ ಭಾರತದಲ್ಲಿ ಅನೇಕ ಜನಾಂಗೀಯ ಸಮೂಹಗಳು ವಾಸವಾಗಿವೆ. ಡಾಕ್ಟರ್ BS ಗುಹಾರ್ ಅವರ ಪ್ರಕಾರ ಭಾರತದಲ್ಲಿನ ಜನಾಂಗೀಯ ಸಮೂಹಗಳನ್ನು 6 ಪ್ರಕಾರದಲ್ಲಿ ವರ್ಗೀಕರಿಸಿರುತ್ತಾರೆ. ಇದನ್ನು ಎಲ್ಲ ವಿದ್ವಾಂಸರು ಒಪ್ಪಿರುತ್ತಾರೆ. ಈ ವರ್ಗೀಕರಣವನ್ನು ಒಪ್ಪಿರುತ್ತಾರೆ. ಎಷ್ಟು ಬರೆದ್ರಿ? ಪ್ಯಾರಾ ಮಾಡಿ ಬರೀತೀರಿ. ನೆಕ್ಸ್ಟ್ ಪ್ಯಾರಾ ಮಾಡ್ರಿ. ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿದ 6 ಪ್ರಕಾರದ ಜನಾಂಗೀಯ ಸಮೂಹಗಳನ್ನು ಈ ಕೆಳಗಿನಂತೆ ನೋಡಬಹುದು. 1, ನಿಗ್ರಿಟೋ ಜನಾಂಗ. ನಿಗ್ರಿಟೋ ಜನಾಂಗವು ಭಾರತದ ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತಾರೆ. ಕಾಡಾರ್, ಯುರುಳಾ, ಪನಿಯನ್ ಇವರು ದಕ್ಷಿಣ ಭಾರತದ ಕೇರಳ ಹಾಗೂ ತಮಿಳುನಾಡು ಪ್ರದೇಶಗಳಲ್ಲಿ ಕಂಡು ಬರುತ್ತಾರೆ. ನಂತರ ಮ್ಯೂಟ್ ಮಾಡ್ರಿ, ಯಾರವ್ರು ಮ್ಯೂಟ್ ಮಾಡ್ರಿ. ಲಕ್ಷ್ಮಿ ಭಾರತದ ದಕ್ಷಿಣದ ಭಾಗದಲ್ಲಿ ಇರುಳಾ, ಕಾಡಾರ್, ಪನಿಯನ್ ಸಮೂಹಗಳು, ಜನಾಂಗೀಯ ಸಮೂಹಗಳು ಕಂಡು ಬಂದ್ರೆ ಬಂದ್ ಮಾಡ್ರಿ, ಮ್ಯೂಟ್ ಮಾಡ್ರಿ. ಮ್ಯೂಟ್. ಯಾರವ್ರು ಮಾತಾಡೋರು ಡಿಸ್ಟರ್ಬ್ ಮಾಡತ್ತಿರಲ್ಲ. ಅಂದ್ರೆ ನಿಗ್ರಿಟೋ ಜನಾಂಗವು ಭಾರತದ ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತಾರೆ. ಈ ಲಕ್ಷಣಗಳನ್ನುಳ್ಳವರು ಇವರು ಮುಖ್ಯವಾಗಿ ಇರುಳಾ, ಕಾಡಾರ್, ಪನಿಯನ್ ದಕ್ಷಿಣ ಭಾರತದಲ್ಲಿ ಕಂಡು ಬರುತ್ತಿದ್ದು, ಅದೇ ರೀತಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿಯೂ ಕೂಡ ನಿಗ್ರಿಟೋ ಜನಾಂಗೀಯ ಲಕ್ಷಣಗಳನ್ನು ಹೊಂದಿದಂತಹ ಓಂಗೆ ಹಾಗೂ ಜಾರ್ವಾ ಜನಾಂಗಗಳು, ಬುಡಕಟ್ಟುಗಳು ಕಂಡು ಬರುತ್ತಾರೆ. ಇದು ಅಲ್ಲದೆ ಉತ್ತರ ಭಾರತದ ಹಿಮಾಲಯದ ರಾಜ್ಮಹಲ್ ಪರ್ವತ ಪ್ರದೇಶದಲ್ಲಿ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ನಾಗಾ ಹಾಗೂ ಬಡಿಗಾ ಅಂತಕ್ಕಂಥ ಬುಡಕಟ್ಟು ಜನಾಂಗವು ಕೂಡ ಈ ನಿಗ್ರಿಟೋ ಜನಾಂಗದ ಲಕ್ಷಣಗಳನ್ನು ಪಡೆದಿರುತ್ತಾರೆ. ಇದಾದ 1ನೇದು ಮುಗಿತು. 2ನೇದು ಹಾಕ್ತಿರಿ ಪಾಯಿಂಟ್, ಪ್ರೋಟೋ ಆಸ್ಟ್ರಲಾಯ್ಡ್. ಪ್ರೋಟೋ ಆಸ್ಟ್ರಲಾಯ್ಡ್ ಹಾಕಿದಾಗ ಕೇವಲ 3 ಶಬ್ದಗಳನ್ನು ನೆನಪಿರಿ. ಸಂಖ್ಯಾತ್ಮಕವಾಗಿ ಹೆಚ್ಚದರ, ಭಾರತದ ಮಧ್ಯ ಭಾರತದಲ್ಲಿ ಕಂಡು ಬರುತ್ತಾರೆ. ಇವರನ್ನು ಆರ್ಯರು ಬಂದ ನಂತರ ಇವರನ್ನು ಅಂದ್ರೆ ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗವನ್ನು ದಾಸ, ದಸ್ಯು ಹಾಗೂ ನಿಷಾದ್ ಎಂಬ ಅವಹೇಳನಕಾರಿ ಪದಗಳಿಂದ ಸಂಬೋಧಿಸುತ್ತಿದ್ದರು. ಮುಗಿತಿಲ್ಲಿ. ನೆಕ್ಸ್ಟ್ ಬರ್ತೀರಿ, ಪಶ್ಚಿಮ ಪ್ರೋಟೋ ಆಸ್ಟ್ರಲಾಯ್ಡ್ ಆದ ನಂತರ ಮಂಗೋಲಾಯ್ಡ್ ಅಂತ ಬರೀತೀರಿ. ಮಂಗೋಲಾಯ್ಡ್ ಮುಂದೆ 2-3 ವಾಕ್ಯ ಬರೆಯಾಕ ಸಾಮರ್ಥ್ಯ ಪಡಿಬೇಕು.
ಮಂಗೋಲಾಯ್ಡ್ ಜನಾಂಗವು ಭಾರತದ ಉತ್ತರ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರುತ್ತಾರೆ. ಎರಡು ಉಪ ಪಂಗಡಗಳಲ್ಲಿ ಗುರುತಿಸಲಾಗಿದೆ. ಒಂದು ಪಾಲಿಯೋ ಮಂಗೋಲಾಯ್ಡ್ ಹಾಗೂ ಇನ್ನೊಂದು ಟಿಬೆಟೋ ಮಂಗೋಲಾಯ್ಡ್. ಈ ರೀತಿ ಇವರು ಪಾಲಿಯೋ ಮಂಗೋಲಾಯ್ಡ್ ಹಾಗೂ ಟಿಬೆಟೋ ಮಂಗೋಲಾಯ್ಡ್ ಉಪ ಪಂಗಡಗಳಲ್ಲಿ ವಾಸವಾಗಿದ್ದಾರೆ. ಅಂದ್ರೆ ಉಪ ಪಂಗಡಗಳಲ್ಲಿ ಗಮನಿಸಬೇಕು ಅಂದ್ರೆ ಅಸ್ಸಾಂ, ಪಶ್ಚಿಮ ಬಂಗಾಳ ಇವುಗಳಲ್ಲಿ ಕೂಡ ಈ ರಾಜ್ಯಗಳಲ್ಲಿ ಕೂಡ ಇವರು ಕಂಡು ಬರುತ್ತಾರೆ. ಇಷ್ಟು 2-3 ವಾಕ್ಯಗಳನ್ನ ಬರೀಬೇಕು. ಆ ನಂತರ ಮೆಡಿಟೇರಿಯನ್ ಅಂತ ಹಾಕ್ತೀರಿ. ಮೆಡಿಟೇರಿಯನ್ ಭಾರತದ ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನ ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇನ್ನೊಂದು ಅರ್ಥದಲ್ಲಿ ಮೆಡಿಟೇರಿಯನ್ ಜನಾಂಗವನ್ನು ದ್ರಾವಿಡರು ಎಂದು ಗುರುತಿಸಲಾಗಿದೆ. ನೆಕ್ಸ್ಟ್ ಪಶ್ಚಿಮದ ಬ್ರಾಕಿಸೆಫಲರು ಅಂತ ಹಾಕ್ತೀರಿ. ಪಶ್ಚಿಮದ ಬ್ರಾಕಿಸೆಫಲರು ಭಾರತದ ಪಶ್ಚಿಮ ಭಾಗದಲ್ಲಿ ಕಂಡು ಬರುತ್ತಾರೆ. ಉದಾಹರಣೆಗಾಗಿ ಗುಜರಾತ್, ರಾಜಸ್ಥಾನ, ನಂತರ ಉತ್ತರ ಪ್ರದೇಶದ ಪಶ್ಚಿಮದ ಭಾಗ, ನಂತರ ಮಧ್ಯಪ್ರದೇಶದ ಪಶ್ಚಿಮದ ಭಾಗದ ಈ ಪ್ರದೇಶಗಳಲ್ಲಿ ಈ ಶಾರೀರಿಕ ಲಕ್ಷಣಗಳನ್ನು ಹೊಂದಿದವರು ವಾಸವಾಗಿದ್ದಾರೆ. ಇವರಲ್ಲಿ ಮತ್ತ 3 ಉಪ ಪಂಗಡಗಳನ್ನ ಗುರುತಿಸಲಾಗಿದೆ. ಅಲ್ಪೈನ್, ದಿನಾರಿಕ್ ಹಾಗೂ ಅರ್ಮೆನಾಯ್ಡ್. ಅರ್ಮೆನಾಯ್ಡ್ ಜನಾಂಗವು ಪಾರ್ಸಿ ಜನಾಂಗ ಅರ್ಮೆನಾಯ್ಡ್ ಜನಾಂಗವಾಗಿದ್ದು ಇವರು ಭಾರತದ ಕೈಗಾರಿಕೆ ಹಾಗೂ ಉದ್ಯಮವನ್ನ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದಾದ ನಂತರ ಕೊನೆಯದಾಗಿ ನಾರ್ಡಿಕರ್ ಅಂತ ಬರೀತೀರಿ. ಭಾರತಕ್ಕೆ ಆಗಮಿಸಿದ ಕೊನೆಯ ಜನಾಂಗೀಯ ಸಮೂಹವು ಇವರಾಗಿದ್ದು ಇವರು ಭಾರತದ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಇವರ ಆಗಮನ ಆಗುವಕ್ಕಿಂತ ಮುಂಚೆ ಭಾರತದ ನಾಗರಿಕತೆಯಲ್ಲಿ ಆರ್ಯರು ಪ್ರಮುಖ ಪಾತ್ರವನ್ನ ವಹಿಸಿರುತ್ತಾರೆ. ಸಿಂಧೂ ಬಯಲಿನ ನಾಗರಿಕತೆಯು ಆಗಲೇ ಜಾರಿಯಲ್ಲಿ ಇರುತ್ತದೆ. ಇಷ್ಟು ಮಾಹಿತಿಯನ್ನ ತಾವು ಬರೆದು ಕೊನೆಗೆ ಪ್ಯಾರಾಗ್ರಾಫ್ ಮಾಡಿ ಕನ್ಕ್ಲೂಷನ್ ಬರಿಬೇಕು. ಕನ್ಕ್ಲೂಷನ್ ಅಂತಂದ್ರೆ ಈ ಮೇಲಿನ ಅಂಶಗಳನ್ನು ಗಮನಿಸಿದಾಗ ಭಾರತವು ವಿವಿಧ ಪ್ರಪಂಚದ ಇತರ ದೇಶಗಳಲ್ಲಿರುವ ಎಲ್ಲಾ ಜನಾಂಗಗಳು ಭಾರತ ಒಂದರಲ್ಲಿಯೇ ಕಂಡು ಬರುವುದನ್ನ ಕಾಣಬಹುದಾಗಿದೆ. ಅಂತೆಯೇ ಭಾರತವನ್ನು ಜನಾಂಗೀಯ ಸಂಗ್ರಹಾಲಯವೆಂದು ಭಾವಿಸಲಾಗುತ್ತದೆ. ಇಷ್ಟು ಬರೆದ್ರೆ ಅಂದ್ರ 5ಕ್ಕೆ 5 ಅಂಕಗಳು ದೊರೆಯುತ್ತವೆ. 5 ಅಂಕದ ಬರ್ತದೆ. ಒಂದೊಂದ್ಸರಿ 1 ಅಂಕದಾಗನು 2 ಅಂಕದ ಪ್ರಶ್ನೆ ಕೇಳಬಹುದು. ಯಾವ್ದಾದ್ರು 2 ಭಾರತದ ಜನಾಂಗೀಯ ಸಮೂಹಗಳನ್ನು ಹೆಸರಿಸಿ 2 ಅಂಕದ ಬಂದ್ರೆ 2 ಯಾವ್ದಾದ್ರು ಬರಿಬೇಕು. ಇದರಲ್ಲಿ ಒಂದ್ ವೇಳೆ ಒಮ್ಮೊಮ್ಮೆ ಏನ್ ಕೇಳ್ತಾರ, ಭಾರತಕ್ಕೆ ಆಗಮಿಸಿದ ಕೊನೆಯ ಜನಾಂಗೀಯ ಸಮೂಹ ಯಾವುದು? ನಾರ್ಡಿಕರು. ಇನ್ನು ಒಂದೊಂದ್ಸರಿ ಟ್ರಿಕ್ಕಿ ಕ್ವಶನ್ ಮಾಡ್ಬೋದು. ಪಠ್ಯ ಪುಸ್ತಕದಲ್ಲಿ ಅದು ಉಲ್ಲೇಖ ಇಲ್ಲದಿದ್ರು ಭಾರತಕ್ಕೆ ಆಗಮಿಸಿದ ಮೊದಲ ಜನಾಂಗೀಯ ಸಮೂಹ ಯಾವುದು ಅಂತಂದ್ರೆ ಅವಾಗ ಮೊದಲೇದು ಯಾವ್ದು ಬರ್ದಿರ್ತೀರಿ ಅದ ಅಂತ ಬರೀಬೇಕು. ಅವರೇ ಭಾರತದ ಮೂಲ ನಿವಾಸಿಗಳು ಅಂತ ತಿಳ್ಕೋಬೇಕು. ಆ ಪ್ರಶ್ನೆ ಬರುವ ಅಥವಾ ಉದ್ಭವ ಆಗುವ ಪ್ರಶ್ನೆ ಬರುವುದಿಲ್ಲ. ಕೊನೆಯದಾಗಿ ಆಗಮಿಸಿದವರು ನಾರ್ಡಿಕರು ಅಂತ ಹೇಳಿ ನೆನಪಿಡಿ. ಇಷ್ಟು ಮಾಹಿತಿಗಳನ್ನ ತಮಗೆ ಹೇಳ್ತಾ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ರಿ. ನೆಕ್ಸ್ಟ್ ಕ್ಲಾಸ್ ಒಳಗ ಮುಂದುವರಿಸ್ತೇನೆ. ಒಬ್ರು ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಬಹುದು. ಸಮಯ ಆಗಿದೆ. ಮತ್ತೆ ಏನು ಡೌಟ್ ಇಲ್ಲ ಸರ್. ನೋ ಡೌಟ್ ಸರ್. ಇದನ್ನ ಮನ್ಯಾಗ ಓದ್ರಿ. ಈ ಪ್ರಶ್ನೆಗೆ ಉತ್ತರ ಬರಿಬೇಕು. ಈ ಪ್ರಶ್ನೆಗೆ ಉತ್ತರ ಬರೀರಿ. ಉತ್ತರ ಬರೋದು ಹೇಳ್ರಿ. ನಿಮ್ಮ ನೋಟ್ಬುಕ್ದೊಳಗ ಉತ್ತರ ಬರೋದು, ಉತ್ತರವನ್ನ ಬರೆದು ಆ ಟ್ರೀಟ್ಮೆಂಟ್ ಆ್ಯಪ್ದೊಳಗ ಆ ನೋಟ್ಸ್ ದೊಳಗ ಹಾಕಿ ನಾನು ಇಲ್ಲಿ ಗಮನಿಸ್ತೀನಿ. ಅಥವಾ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅಸೈನ್ಮೆಂಟ್ ಅಂತ ಇರ್ತದ ಅಥವಾ ಕ್ವಶನ್ ಕೊಡೋದಿರ್ತದ, ಅಲ್ಲಿ ಟೆಸ್ಟ್ ಅಂತ ಇರ್ತದ, ಅಲ್ಲಿ ಈ ಪ್ರಶ್ನೆಯನ್ನು ಹಾಕ್ತೀನಿ. ಅದಕ್ಕೆ ಉತ್ತರ ಬರೆದು ತಾವು ಸ್ಕ್ರೀನ್ ಶಾಟ್ ಮಾಡಿ ಅದರೊಳಗೆ ಅಪ್ಲೋಡ್ ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತಿನ ಕ್ಲಾಸ್ ಮತ್ತೆ ಮುಂದಿನ ದಿನ ನೆಕ್ಸ್ಟ್ ಕ್ಲಾಸ್ ಒಳಗ ಇತರ ಮಾಹಿತಿಗಳನ್ನ ಚರ್ಚಿಸೋಣ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸರ್. ಬಾಯ್ ಸರ್. ಥ್ಯಾಂಕ್ ಯು.